ಎಷ್ಟೋ ಜನ ಕೋಚಿಂಗ್ ಹೋಗಕ್ ಆಗಲ್ಲ, ಅಂತವ್ರಿಗೆ ಬಹಳ ಹೆಲ್ಪ್ ಆಗ್ತದ. ಎಷ್ಟೋ ಜನ ತಾಯಂದಿರು, ನಮ್ಮ ಅಕ್ಕ ತಂಗಿಯವರು, ಗೃಹಿಣಿ ಹೆಣ್ಣು ಮಕ್ಕಳು ಮನೆಯಲ್ಲಿ ಕುತ್ಕೊಂಡು ನೋಟ್ಸ್ ಮಾಡ್ಕೋತಾರೆ, ಅವ್ರಿಗೆಲ್ಲ ಅನುಕೂಲ ಆಗ್ತದೆ. ನೀವು ಉಳಿದವರು ಎಲ್ಲ 2-3 ಕೋಚಿಂಗ್ ತಗೊಂಡಿರ್ತೀರಿ, ನೀವೆಲ್ಲ ಪರ್ಫೆಕ್ಟ್ ಆಗಿರ್ತೀರಿ. ದಯವಿಟ್ಟು ನೀವು ಅವ್ರಿಗೆ ಸಹಕಾರ ಕೊಡಬೇಕು. ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆ ಆಗ್ಯಾವ? 5, 4, 3, 2 ರಾಜ್ಯ. ಪೂರ್ವ ಘಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ? ಪೂರ್ವ ಘಟ್ಟಗಳು 4 ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ ನೋಡಿ. ಇದು ಕ್ವಶನ್ ಕೇಳೋಣ. ಪೂರ್ವ ಘಟ್ಟಗಳು ಕರ್ನಾಟಕ ರಾಜ್ಯದ, ಭಾರತ ದೇಶದ ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗ್ಯಾವ ಅಂದ್ರ 4 ರಾಜ್ಯಗಳಲ್ಲಿ ಹಂಚಿಕೆಯಾಗ್ಯಾವ. ಪಶ್ಚಿಮ ಘಟ್ಟಗಳಂತೆ ಪೂರ್ವ ಘಟ್ಟಗಳು ಕೂಡ ಭಾರತ ದೇಶದ 4 ರಾಜ್ಯಗಳಲ್ಲಿ ಹಂಚಿಕೆಯಾಗ್ಯಾವ. ಆ 4 ರಾಜ್ಯಗಳು ಯಾವಂದ್ರ, ನಂಬರ್ 1 ಕರ್ನಾಟಕ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ಒಡಿಶಾ ರಾಜ್ಯ. ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ಒಡಿಶಾ ರಾಜ್ಯಗಳಲ್ಲಿ ಪೂರ್ವ ಘಟ್ಟಗಳು ಹಂಚಿಕೆಯಾಗ್ಯಾವ. ಪೂರ್ವ ಘಟ್ಟಗಳನ್ನ ಅವಶೇಷ ಪರ್ವತಗಳು ಅಂತ ಹೇಳಿ ಕರಿತೀವಿ. ಪೂರ್ವ ಘಟ್ಟಗಳದವಲ್ಲ, ಈ ಪೂರ್ವ ಘಟ್ಟಗಳು ಕೂಡ ಪಶ್ಚಿಮ ಘಟ್ಟಗಳಂತೆ ಅವಶೇಷ ಪರ್ವತಗಳು. ಅವಶೇಷ ಬೆಟ್ಟಗಳನ್ನ ಮನೆ ಹೇಳಿ ನಿಮ್ಗೆ, ಲಕ್ಷಾಂತರ ವರ್ಷಗಳ ಹಿಂದೆ ನಿರ್ಮಾಣಗೊಂಡ ಮಳೆ, ಮಿಂಚು, ಗುಡುಗು, ಸಿಡಿಲುಗಳ ಮೇಲೆ ಸವಕಳಿಯಾಗಿ 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 ಅವಸಾನದ ಅಂಚಿನಲ್ಲಿರುವಂತ ಪರ್ವತಗಳನ್ನೇ ಅವಶೇಷ ಪರ್ವತಗಳು ಅಂತ ಹೇಳಿ ಕರಿತೀವಿ. ತಮಿಳುನಾಡಿನಲ್ಲಿ ಪೂರ್ವ ಘಟ್ಟಗಳನ್ನ ಏನಂತ ಕರೀತಾರಂದ್ರೆ, ಪೂರ್ವ ಘಟ್ಟಗಳನ್ನ ಯಾವ ಹೆಸರನ್ನು ಕರೀತಾರಂದ್ರ ಜಂಗಿ ಬೆಟ್ಟಗಳು ಅಂತ ಕರೀತಾರೆ. ಜಂಗಿ ಮತ್ತು ಜೌಡಿ ಬೆಟ್ಟಗಳು. ಪೂರ್ವ ಘಟ್ಟಗಳನ್ನ ತಮಿಳುನಾಡಿನಲ್ಲಿ ಜಂಗಿ ಬೆಟ್ಟ ಮತ್ತು ಜೌಡಿ ಬೆಟ್ಟಗಳು ಅಂತ ಕರೀತಾರೆ. ಜಂಗಿ, ಜೌಡಿ ಬೆಟ್ಟಗಳು. ಕರ್ನಾಟಕ ರಾಜ್ಯದಲ್ಲಿ ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ. ಗೋಪಾಲಸ್ವಾಮಿ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ ಮತ್ತು ಗೋಪಾಲಸ್ವಾಮಿ ಬೆಟ್ಟಗಳು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತವೆ? ಎಕ್ಸಲೆಂಟ್, ಚಾಮರಾಜನಗರದಲ್ಲಿ ಕಂಡು ಬರ್ತಾವ ನೋಡಿ. ಈ ಬಿಳಿಗಿರಿ ರಂಗನ ಬೆಟ್ಟ ಮತ್ತು ಗೋಪಾಲಸ್ವಾಮಿ ಬೆಟ್ಟಗಳು ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಾವ ಅಂದ್ರೆ ಚಾಮರಾಜನಗರದಲ್ಲಿ ಕಂಡು ಬರ್ತವೆ. ಚಾಮರಾಜನಗರದಲ್ಲಿ. ಎಸ್, ಕರ್ನಾಟಕ ರಾಜ್ಯದಲ್ಲಿ ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಚಾಮರಾಜನಗರದಲ್ಲಿ. ಆಂಧ್ರ ಪ್ರದೇಶದಲ್ಲಿ ಎಕ್ಸಲೆಂಟ್. ಆಂಧ್ರ ಪ್ರದೇಶದಲ್ಲಿ ಏನಂತ ಕರೀತಾರೆ ಅಂದ್ರೆ ಇವುಗಳಿಗೆ ರಂಪಾ ಬೆಟ್ಟಗಳು ಅಂತ ಕರೀತಾರೆ. ಆಂಧ್ರ ಪ್ರದೇಶದಲ್ಲಿ ರಂಪಾ ಬೆಟ್ಟಗಳು. ಆಂಧ್ರ ಪ್ರದೇಶದಲ್ಲಿ ರಂಪಾ ಬೆಟ್ಟಗಳು. ಮತ್ತೆ ನಲ್ಲಮಲೈ ಬೆಟ್ಟಗಳು. ನಲ್ಲಮಲೈ ಬೆಟ್ಟಗಳು, ಪಾಲ್ಕಿಗೊಂಡ ಬೆಟ್ಟಗಳು. ಪಾಲ್ಕಿಗೊಂಡ ಬೆಟ್ಟಗಳು. ನಲ್ಲಮಲೈ ಬೆಟ್ಟಗಳಲ್ಲಿ ಕಂಡುಬರುವ ಪ್ರಸಿದ್ಧವಾದ ದೇವಾಲಯ ಯಾವುದು? ನಲ್ಲಮಲೈ ಬೆಟ್ಟಗಳಲ್ಲಿ ಕಂಡುಬರುವ ಪ್ರಸಿದ್ಧವಾದ ದೇವಾಲಯ ಅಲ್ಲ. ನಾಗೂ ಕರೆಕ್ಟ್ ಆನ್ಸರ್. ಶ್ರೀಶೈಲ ಶ್ರೀ ಮಲ್ಲಿಕಾರ್ಜುನ ದೇವಾಲಯ ಯಾವ ಬೆಟ್ಟಗಳಲ್ಲಿದೆ ಅಂದ್ರ ಆಂಧ್ರ ಪ್ರದೇಶದ ನಲ್ಲಮಲೈ ಬೆಟ್ಟಗಳಲ್ಲಿ ಅದು. ಶ್ರೀಶೈಲದ ಶ್ರೀ ಮಲ್ಲಿಕಾರ್ಜುನ ದೇವಾಲಯ ಅಂತ ಏನ್ ಕರಿತೀವಲ್ಲ, ಹೋಗಿ ಬರ್ಬೇಕು ನೀವು. ಅದ್ಭುತವಾದ ತಾಣ ಅದು, ಶ್ರೀಶೈಲ ಪರ್ವತ ದೇವಸ್ಥಾನ. ಆ ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯ ಯಾವ ಬೆಟ್ಟಗಳಲ್ಲಿ ಅಂದ್ರೆ ನಲ್ಲಮಲೈ ಬೆಟ್ಟಗಳಲ್ಲಿ ಕಂಡು ಬರುತ್ತದೆ. ನಾವು ಹೋಗಿ ಬಂದಿನಿ, 2 ಸರಿ ಹೋಗಿನಲ್ಲಿ. ನಲ್ಲಮಲೈ ಬೆಟ್ಟಗಳು, ಪಾಲ್ಕಿಗೊಂಡ ಬೆಟ್ಟಗಳು, ರಂಪಾ ಬೆಟ್ಟಗಳು. ಇನ್ನು ಒಡಿಶಾ ರಾಜ್ಯದಲ್ಲಿ ಏನಂತ ಕರೀತಾರೆ? ಒಡಿಶಾ ರಾಜ್ಯದಲ್ಲಿ ಪೂರ್ವ ಘಟ್ಟಗಳನ್ನ ಒಡಿಶಾ ರಾಜ್ಯದಲ್ಲಿ ಎಕ್ಸಲೆಂಟ್, ವೆರಿ ಗುಡ್,
ಸಿಮ್ಲಿಪಾಲ್ ಬೆಟ್ಟಗಳು ಅಂತ ಕರೀತಾರೆ. ಸಿಮ್ಲಿಪಾಲ್ ಬೆಟ್ಟಗಳು, ಸಿಮ್ಲಿಪಾಲ್ ಬೆಟ್ಟಗಳು. ಮತ್ತೆ ಕಿಯೋಂಜರ್ ಬೆಟ್ಟಗಳು. ಎಸ್, ಕಿಯೋಂಜರ್ ಬೆಟ್ಟಗಳು. ಒಡಿಶಾ ರಾಜ್ಯದಲ್ಲಿ ಇವುಗಳಿಗೆ ಏನಂತ ಕರೀತಾರಂದ್ರ ಕಿಯೋಂಜರ್ ಬೆಟ್ಟಗಳು ಮತ್ತು ಸಿಮ್ಲಿಪಾಲ್ ಬೆಟ್ಟಗಳು ಅಂತ ಕರೀತಾರೆ. ಸಿಮ್ಲಿಪಾಲ್ ಬೆಟ್ಟಗಳು, ಕಿಯೋಂಜರ್ ಬೆಟ್ಟಗಳು. ಆಂಧ್ರ ಪ್ರದೇಶದಲ್ಲಿ ರಂಪಾ ಬೆಟ್ಟಗಳು, ನಲ್ಲಮಲೈ ಬೆಟ್ಟಗಳು, ಪಾಲ್ಕಿಗೊಂಡ. ಕರ್ನಾಟಕ ರಾಜ್ಯದಲ್ಲಿ ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ. ಇನ್ನ ತಮಿಳುನಾಡಿನಲ್ಲಿ ಜಂಗಿ ಮತ್ತು ಜೌಡಿ ಬೆಟ್ಟಗಳು. ಹಾಗಾದ್ರೆ ಪಶ್ಚಿಮ ಘಟ್ಟಗಳಂತೆ ಪೂರ್ವ ಘಟ್ಟಗಳು ಹೆಂಗದವ ಅಂದ್ರ ಇಡಿಯಾಗಿಲ್ಲ, ಬಿಡಿ ಬಿಡಿಯಾಗಿವೆ. ಏನ್ ಬೆಟ್ಟಗಳದಾವಲ್ಲ ಇವು ಇಡಿಯಾಗದೆ ಬಿಡಿ ಬಿಡಿ ಬಿಡಿಯಾಗಿವೆ. ಬಿಡಿ ಬಿಡಿಯಾಗಿವೆ. ಅಲ್ಲಲ್ಲೇ ಏನ್ ಮಾಡ್ತಾವ ನದಿಗಳು ಬಂಗಾಳ ಕೊಲ್ಲಿಯನ್ನು ಸೇರ್ತವೆ. ಬಂಗಾಳ ಕೊಲ್ಲಿಯನ್ನು ಸೇರ್ತಾವ. ಕಾವೇರಿ ನದಿ ಆಗಿರಬಹುದು, ಕೃಷ್ಣಾ ನದಿ ಆಗಿರಬಹುದು, ಗೋದಾವರಿ ನದಿ ಆಗಿರಬಹುದು. ನಿರಂತರವಾಗಿ ಹಬ್ಬಿಕೆ ಆಗಿಲ್ಲ, ನಿರಂತರವಾಗಿ ಹಂಚಿಕೆ ಆಗಿಲ್ಲ. ಇವು ನಿರಂತರವಾಗಿ ಹಂಚಿಕೆಯಾಗದೆ ಅಲ್ಲಲ್ಲಿ ಏನದಾವ ಅಂದ್ರೆ ಬಿಡಿ ಬಿಡಿಯಾಗಿವೆ. ಇಡಿಯಾಗದೆ ಬಿಡಿ ಬಿಡಿಯಾಗಿರುವಂತ ಬೆಟ್ಟಗಳು ಪೂರ್ವ ಘಟ್ಟಗಳಾಗಿವೆ. ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಎಕ್ಸಲೆಂಟ್, ಆರ್ಮುಕೊಂಡ ಶಿಖರ ನೋಡಿ. ಆರ್ಮುಕೊಂಡ ಶಿಖರ ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾಗಿರುವಂತ ಶಿಖರ ಅಂದ್ರೆ ಆರ್ಮುಕೊಂಡ ಶಿಖರ. 680 ಮೀಟರ್ ಎತ್ತರವಾಗಿದೆ. 1680 ಮೀಟರ್ ಎತ್ತರವಾಗಿರುವಂತಹ ಆರ್ಮುಕೊಂಡ ಶಿಖರ ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾಗಿರುವಂತ ಶಿಖರ. ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಅಂದ್ರ ಆರ್ಮುಕೊಂಡ ಶಿಖರ. ಹಾಗಾದ್ರೆ ಒಡಿಶಾ ರಾಜ್ಯದ ಅತಿ ಎತ್ತರವಾದ ಶಿಖರ? ಎಕ್ಸಲೆಂಟ್, ಒಡಿಶಾ ರಾಜ್ಯದ ಅತ್ಯಂತ ಎತ್ತರವಾದ ಶಿಖರ ಮಹೇಂದ್ರಗಿರಿ ನೋಡಿ. ಮಹೇಂದ್ರಗಿರಿ. ಈ ಮಹೇಂದ್ರಗಿರಿ ಅನ್ನುವಂತ ಪರ್ವತ ಇದೆಯಲ್ಲ, ಮಹೇಂದ್ರಗಿರಿ ಪರ್ವತ ಒಡಿಶಾ ರಾಜ್ಯದ ಅತ್ಯಂತ ಎತ್ತರವಾಗಿರುವ ಶಿಖರ. ಆಂಧ್ರ ಪ್ರದೇಶದ ಅತಿ ಎತ್ತರವಾದ ಶಿಖರ ಅಂದ್ರೆ ಆರ್ಮುಕೊಂಡ. ಒಡಿಶಾ ರಾಜ್ಯದ ಅತಿ ಎತ್ತರವಾದ ಶಿಖರ ಮಹೇಂದ್ರಗಿರಿ. ಮಹೇಂದ್ರಗಿರಿ ಬಿಟ್ಟು ಯಾಕದಾವ ಅಂದ್ರ ಅವು ನದಿ ಸೇರ್ಬೇಕಲ್ಲ, ಬಂಗಾಳ ಕೊಲ್ಲಿ ಸೇರ್ಬೇಕಲ್ಲ, ಕೊರದವು. ಬಿಟ್ಟು ಯಾಕದವಂತ. ಅಲ್ಲಿ ನದಿಗಳು ಹುಟ್ಟಂಗೆಲ್ಲ ನದಿಗಳು ಏನ್ ಮಾಡ್ತಾವಂದ್ರ ನದಿ ಮುಖಜ ಭೂಮಿ ನಿರ್ಮಾಣ ಮಾಡ್ಯಾವಲ್ಲಿ. ನದಿಗಳು ಬಂಗಾಳಕ್ಕೆ ಏನೋ ಬಂಗಾಳ ಕೊಲ್ಲಿ ಸೇರಬೇಕಾಗ್ತದ. ಆ ಬಂಗಾಳ ಕೊಲ್ಲಿ ಸೇರುವುದರಿಂದ ಅಲ್ಲಿ ಅಪಾರ ಪ್ರಮಾಣದ ನದಿ ಮುಖಜ ಭೂಮಿಗಳನ್ನ ನಾವು ನೋಡಕ್ ಸಾಧ್ಯ ಇದೆ. ಹಾಗಾದ್ರೆ ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ ಯಾವುದು? ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ ಯಾವುದಂದ್ರ ನೀಲಗಿರಿ ಬೆಟ್ಟಗಳು ನೋಡಿ. ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ ಯಾವ್ದಂತ ಕ್ವಶನ್ ಆಗಿದೆ. ಪಶ್ಚಿಮ ಘಟ್ಟಗಳು ಹಾಗೂ ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ ಯಾವ್ದಂದ್ರ ನೀಲಗಿರಿ ಬೆಟ್ಟಗಳು. ನೀಲಗಿರಿ ಬೆಟ್ಟಗಳು. ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು? ಎಕ್ಸಲೆಂಟ್. ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಯಾವ್ದಂದ್ರ ದೊಡ್ಡ ಬೆಟ್ಟ ನೋಡಿ. ದೊಡ್ಡ ಬೆಟ್ಟ. ಈ ದೊಡ್ಡ ಬೆಟ್ಟದ ಎತ್ತರ ಎಷ್ಟಿದೆ ಅಂದ್ರ 2637 ಮೀಟರ್ ಎತ್ತರವಾಗಿದೆ ನೋಡಿ. 2637 ಮೀಟರ್ ಎತ್ತರವಾಗಿದ್ದು ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ ಅಂದ್ರ ನೀಲಗಿರಿ ಬೆಟ್ಟ. ಆ ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂದ್ರೆ ದೊಡ್ಡ ಬೆಟ್ಟ. ಇಲ್ಲಿ ಕಂಡು ಬರುವ ಸುಂದರವಾದ ಗಿರಿಧಾಮ ಯಾವುದು? ಇಲ್ಲಿ ಕಂಡು ಬರುವ ಅತಿ ಸುಂದರವಾದ ಗಿರಿಧಾಮ ಯಾವುದು? ಎಕ್ಸಲೆಂಟ್, ಉದಕ ಮಂಡಲ. ಉದಕ ಮಂಡಲ. ಉದಕ ಮಂಡಲ ಅಥವಾ ಊಟಿ ಇದೆಯಲ್ಲ, ಈ ಉದಕ ಮಂಡಲ ಅಥವಾ ಊಟಿಯನ್ನ ದಕ್ಷಿಣ ಭಾರತದ ಗಿರಿಧಾಮಗಳ ರಾಣಿ ಅಂತ ಕರೀತಾರೆ. ಉದಕ ಮಂಡಲ ಅಥವಾ ಊಟಿಯನ್ನ ದಕ್ಷಿಣ ಭಾರತದ ಗಿರಿಧಾಮಗಳ ರಾಣಿ. ಇದು ಕ್ವಶನ್ ಆಗಿದೆ. ಉದಕ ಮಂಡಲ ಅಥವಾ ಊಟಿಯನ್ನ ದಕ್ಷಿಣ ಭಾರತದ ಗಿರಿಧಾಮಗಳ ರಾಣಿ.
ನೆಕ್ಸ್ಟ್ ಕರಾವಳಿ ಪ್ರದೇಶವನ್ನು ತೆಗೆದುಕೊಂಡಾಗ ಕೋಸ್ಟಲ್ ಏರಿಯಾ ಅಂತ ಕರಿತೀವಿ. ಭಾರತ ದೇಶ 6100 ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದೆ. ನಮ್ಮ ದೇಶ 6100 ಕಿಲೋಮೀಟರ್ ಕರಾವಳಿ ತೀರ ಹೊಂದಿದ್ದು ದ್ವೀಪಗಳನ್ನು ಒಳಗೊಂಡು 7516.6 ಕಿಲೋಮೀಟರ್ ಕರಾವಳಿಯ ತೀರವನ್ನು ಹೊಂದಿದೆ. ಕರಾವಳಿ ತೀರ ಹಂಚಿಕೊಂಡ ರಾಜ್ಯಗಳ ಸಂಖ್ಯೆ ಎಷ್ಟು? 6 ರಾಜ್ಯಗಳು, 7 ರಾಜ್ಯಗಳು, 8 ರಾಜ್ಯಗಳು, 9 ರಾಜ್ಯಗಳು. ಕರಾವಳಿಯ ತೀರವನ್ನು ಹಂಚಿಕೊಂಡ ರಾಜ್ಯಗಳ ಸಂಖ್ಯೆ ಎಷ್ಟು? ಶಬಾಷ್, 59%, 58% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಭಾರತ ದೇಶದಲ್ಲಿ ಕರಾವಳಿಯ ತೀರವನ್ನು ಹಂಚಿಕೊಂಡ ರಾಜ್ಯಗಳ ಸಂಖ್ಯೆ ಅಂದ್ರೆ 9 ರಾಜ್ಯಗಳು. ನೋಡಿ, 9 ರಾಜ್ಯಗಳಲ್ಲಿ ಕರಾವಳಿ ಹಂಚಿಕೆಯಾಗಿದೆ. ಭಾರತ ದೇಶದಲ್ಲಿ ಟೋಟಲ್ ಕರಾವಳಿ ಹಂಚಿಕೊಂಡ ರಾಜ್ಯಗಳ ಸಂಖ್ಯೆ 9 ರಾಜ್ಯಗಳು. ಒಂಬತ್ತು ರಾಜ್ಯಗಳಲ್ಲಿ ಗರಿಷ್ಠ ಕರಾವಳಿ ಹಂಚಿಕೊಂಡ ರಾಜ್ಯ ಯಾವುದು? ಶಬಾಷ್, ವೆರಿ ಗುಡ್, ರೈಟ್ ಆನ್ಸರ್. ಅತಿ ಹೆಚ್ಚು ಕರಾವಳಿಯ ತೀರ ಹಂಚಿಕೊಂಡ ರಾಜ್ಯ ಅಂದ್ರೆ ಗುಜರಾತ್ ರಾಜ್ಯ. ನೋಡಿ, ಗುಜರಾತ್ ರಾಜ್ಯ. ನೆಕ್ಸ್ಟ್ ಒನ್ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಸ್ಸಾ, ಪಶ್ಚಿಮ ಬಂಗಾಳ. ಭಾರತ ದೇಶದಲ್ಲಿ ಕರಾವಳಿ ತೀರ ಹಂಚಿಕೊಂಡಿರ್ತಕ್ಕಂಥ ರಾಜ್ಯಗಳ ಸಂಖ್ಯೆ 9 ರಾಜ್ಯಗಳು. ಆ 9 ರಾಜ್ಯಗಳಲ್ಲಿ ಗರಿಷ್ಠ ಕರಾವಳಿ ಹಂಚಿಕೊಂಡಂತ ರಾಜ್ಯ ಅಂದ್ರೆ ಗುಜರಾತ್. ಫಸ್ಟ್ ಗುಜರಾತ್. ನೆಕ್ಸ್ಟ್ ಒನ್ ಮಹಾರಾಷ್ಟ್ರ. ನೆಕ್ಸ್ಟ್ ಒನ್ ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಸ್ಸಾ, ಪಶ್ಚಿಮ ಬಂಗಾಳ. ಭಾರತ ದೇಶದಲ್ಲಿ ಕರಾವಳಿ ತೀರ ಹಂಚಿಕೊಂಡ ರಾಜ್ಯಗಳ ಸಂಖ್ಯೆ. ಇನ್ನೊಂದ್ಸರಿ ಎಕ್ಸಾಮ್ ಕ್ವಶನ್ ಕೇಳೋಣ. ಪಶ್ಚಿಮ ಕರಾವಳಿ ಹಾಗೂ ಪೂರ್ವ ಕರಾವಳಿ ಸಂಧಿಸುವ ಸ್ಥಳ ಯಾವ್ದಂತ ಕ್ವಶನ್ ಕೇಳೋಣ. ಯಾರು ಹೇಳ್ತಾರೆ? ಎಸ್, ಪಶ್ಚಿಮ ಕರಾವಳಿ ಹಾಗೂ ಪೂರ್ವ ಕರಾವಳಿ ಸಂಧಿಸುವ ಸ್ಥಳ ಯಾವ್ದಂದ್ರ ತಮಿಳುನಾಡಿನ ತಮಿಳುನಾಡಿನ ಕನ್ಯಾಕುಮಾರಿ. ನೋಡಿ, ತಮಿಳುನಾಡಿನ ಕನ್ಯಾಕುಮಾರಿ. ಪಶ್ಚಿಮ ಕರಾವಳಿ ಹಾಗೂ ಪೂರ್ವ ಕರಾವಳಿ ಸಂಧಿಸುವ ಸ್ಥಳ ಯಾವಂದ್ರ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಈ ಪಶ್ಚಿಮ ಕರಾವಳಿ ಹಾಗೂ ಪೂರ್ವ ಕರಾವಳಿ ಸಂಧಿಸುತ್ತದೆ. ಹಾಗಾದ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಕರಾವಳಿ ಹಂಚಿಕೊಂಡ ರಾಷ್ಟ್ರ ಯಾವುದು? ಪ್ರಪಂಚದಲ್ಲಿ ಅತಿ ಹೆಚ್ಚು ಕರಾವಳಿಯನ್ನು ಹಂಚಿಕೊಂಡ ರಾಷ್ಟ್ರ ಯಾವುದು? ಇಡೀ ಜಗತ್ತಿನಲ್ಲಿ ಗರಿಷ್ಠ ಕರಾವಳಿ ಹಂಚಿಕೊಂಡಂತ ರಾಷ್ಟ್ರ? ಎಕ್ಸಲೆಂಟ್, ಸರಿಯಾದಂತ ಉತ್ತರ ಕೆನಡಾ. ಕೆನಡಾ ದೇಶ ರೈಟ್ ಆನ್ಸರ್. ನೋಡಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ಕರಾವಳಿ ಹಂಚಿಕೊಂಡ ದೇಶ ಅಂದ್ರೆ ಕೆನಡಾ. ಇಡೀ ಜಗತ್ತಿನಲ್ಲಿಯೇ ಪ್ರಪಂಚದಲ್ಲಿ ಹೈಯೆಸ್ಟ್ ಕರಾವಳಿ ತೀರ ಹಂಚಿಕೊಂಡಂತ ರಾಷ್ಟ್ರ ಅಂದ್ರ ಕೆನಡಾ. ನೋಡಿ, ಭಾರತ ದೇಶದಲ್ಲಿ ಕರಾವಳಿ ತೀರವನ್ನು ಗಮನಿಸಿದಾಗ ಎಷ್ಟು ರಾಜ್ಯಗಳಲ್ಲಿ ಕರಾವಳಿ ಇದೆ ಅಂದ್ರ ಟೋಟಲ್ 9 ರಾಜ್ಯಗಳಲ್ಲಿ ಕರಾವಳಿಯ ತೀರವನ್ನು ಕಾಣ್ತೀವಿ. ಒಂದನೇದ್ದು ಯಾವಂದ್ರೆ ಗುಜರಾತ್ ರಾಜ್ಯದ ಕರಾವಳಿಯನ್ನು ಯಾವ ಹೆಸರಿಂದ ಕರೀತಾರೆ? ಗುಜರಾತ್ ರಾಜ್ಯದ ಕರಾವಳಿಯನ್ನ ಎಕ್ಸಲೆಂಟ್. ಗುಜರಾತ್ ರಾಜ್ಯದ ಕರಾವಳಿಯನ್ನ ಕಚ್ ಕರಾವಳಿ ಅಂತ ಕರೀತಾರೆ. ನೋಡಿ, ಕಚ್ ಕರಾವಳಿ. ಮಹಾರಾಷ್ಟ್ರದ ಕರಾವಳಿಯನ್ನ ಶಬಾಷ್ ಕೊಂಕಣಿ ಕರಾವಳಿ ಅಂತ ಕರೀತಾರೆ. ನೋಡಿ, ಮಹಾರಾಷ್ಟ್ರದ ಕರಾವಳಿಯನ್ನ ಕೊಂಕಣಿ ಕರಾವಳಿ. ಗೋವಾ ಸೇಮ್ ಕೊಂಕಣಿ, ಗೋವಾನು ಸೇಮ್ ಕೊಂಕಣಿ. ಕರ್ನಾಟಕ ರಾಜ್ಯದ ಕರಾವಳಿ ಶಬಾಷ್ ಕೆನರಾ ಕರಾವಳಿ. ನೋಡಿ, ಕೆನರಾ ತೀರ ಅಂತ ಕರಿತೀವಿ. ಕೇರಳ ರಾಜ್ಯದ್ದು ಶಬಾಷ್ ಮಲಬಾರ ತೀರ. ನೋಡಿ, ಮಲಬಾರ ತೀರ. ಕೇರಳ ರಾಜ್ಯದ ಕರಾವಳಿಯನ್ನು ಮಲಬಾರ ತೀರ. ತಮಿಳುನಾಡಿನ ಕರಾವಳಿ ಕೋರಮಂಡಲ ತೀರ.
ಕೋರಮಂಡಲ ತೀರ, ಕೋರಮಂಡಲ ತೀರ. ಆಂಧ್ರ ಪ್ರದೇಶದ ಕರಾವಳಿ ಸರ್ಕಾರಿ ತೀರ, ಆಂಧ್ರ ತೀರ ಅಥವಾ ಸರ್ಕಾರಿ ತೀರ. ಒಡಿಶಾ ರಾಜ್ಯದ ಕರಾವಳಿ ವೆರಿ ಗುಡ್, ಉತ್ಕಲ ಕರಾವಳಿ. ನೋಡಿ ಉತ್ಕಲ, ಒಡಿಶಾ ರಾಜ್ಯದ ಕರಾವಳಿಯನ್ನು ಉತ್ಕಲ ಕರಾವಳಿ ಅಂತ ಕರೆದ್ರ. ಪಶ್ಚಿಮ ಬಂಗಾಳದ ಕರಾವಳಿಯನ್ನ ಶಬಾಷ್ ವಂಗ ಕರಾವಳಿ ಅಂತ ಕರೀತಾರೆ. ವಂಗ, ನೀವೆಲ್ಲ ಭಾರತದ ಸ್ವತಂತ್ರ ಹೋರಾಟದಲ್ಲಿ ವಂಗಭಂಗ ಚಳವಳಿ ಅಂತ ಕೇಳಿರಿ. ವಂಗಭಂಗ ಚಳವಳಿ, ವಂಗಭಂಗ ಚಳವಳಿ ನಡೆದ ವರ್ಷ ಯಾವುದು? ಎಸ್, ವೆರಿ ಗುಡ್ ವೆರಿ ಗುಡ್. 1905 ನೋಡಿ, 1905 ಅಕ್ಟೋಬರ್ 16ರಂದು ಉದ್ದೇಶಪೂರ್ವಕವಾಗಿ ಲಾರ್ಡ್ ಕರ್ಜನ್ ಏನ್ ಮಾಡ್ತಾನಂದ್ರ ಪಶ್ಚಿಮ ಬಂಗಾಳ ಹಾಗೂ ಪೂರ್ವ ಬಂಗಾಳಗಳನ್ನ ಇಬ್ಬಾಗ ಮಾಡ್ತಾನೆ. 1905 ಅಕ್ಟೋಬರ್ 16ರಂದು ಉದ್ದೇಶಪೂರ್ವಕವಾಗಿ ಪಶ್ಚಿಮ ಬಂಗಾಳ ಹಾಗೂ ಪೂರ್ವ ಬಂಗಾಳ ಅಂತೇಳಿ ಇಬ್ಬಾಗ ಮಾಡ್ತಾನೆ. ಅದರ ವಿರುದ್ಧ ನಡೆದ ಹೋರಾಟವನ್ನೇ ನಾವು ಸ್ವದೇಶಿ ಚಳವಳಿ ಅಂತ ಕರೀತಾರೆ. ಸ್ವದೇಶಿ ಚಳವಳಿ ಅಂದ್ರು ಒಂದೇ, ವಂಗಭಂಗ ಚಳವಳಿ ಅಂದ್ರು ಒಂದೇ. ವಂಗ ಎಂದರೆ ಪಶ್ಚಿಮ ಬಂಗಾಳದ ಕರಾವಳಿ, ಬಂಗ ಎಂದರೆ ಬಾಂಗ್ಲಾದೇಶದ ಕರಾವಳಿ. ಪಶ್ಚಿಮ ಬಂಗಾಳದ ಕರಾವಳಿಯನ್ನು ವಂಗ ಕರಾವಳಿ ಅಂತ ಕರೆದ್ರೆ, ಬಾಂಗ್ಲಾದೇಶದ ಕರಾವಳಿಯನ್ನ ಬಂಗ ಕರಾವಳಿ. ಓಕೆನಾ? ಹಾಗಾದ್ರೆ ಗುಜರಾತ್ ರಾಜ್ಯದ ಕರಾವಳಿಯ ಉದ್ದ ಎಷ್ಟು? ಯಾರು ಹೇಳ್ತೀರಿ? ಗುಜರಾತ್ ರಾಜ್ಯದ ಕರಾವಳಿಯ ಉದ್ದ ಎಸ್ 1600 ಕಿಲೋಮೀಟರ್. ನೋಡಿ, ಗುಜರಾತ್ ರಾಜ್ಯದ ಕರಾವಳಿಯ ಉದ್ದ ಎಷ್ಟಂದ್ರ 1600 ಕಿಲೋಮೀಟರ್. ಮಹಾರಾಷ್ಟ್ರದ ಕರಾವಳಿಯ ಉದ್ದ 720 ಮಹಾರಾಷ್ಟ್ರ. ಗೋವಾ 100 ಕಿಲೋಮೀಟರ್, 100 ಕಿಲೋಮೀಟರ್. ಕರ್ನಾಟಕ ರಾಜ್ಯ 320 ಕಿಲೋಮೀಟರ್. ಕೇರಳ ರಾಜ್ಯ 580 ಕಿಲೋಮೀಟರ್. ತಮಿಳುನಾಡು ಶಬಾಷ್, ತಮಿಳುನಾಡು 910 ಕಿಲೋಮೀಟರ್. ಆಂಧ್ರ ಪ್ರದೇಶ ವೆರಿ ಗುಡ್ 1000 ಕಿಲೋಮೀಟರ್, ಆಂಧ್ರ 1000. ಒಡಿಶಾ ರಾಜ್ಯ 480 ಕಿಲೋಮೀಟರ್. ಪಶ್ಚಿಮ ಬಂಗಾಳ 350 ಕಿಲೋಮೀಟರ್. ಪಶ್ಚಿಮ ಬಂಗಾಳದ ಕರಾವಳಿ ಉದ್ದ 350 ಕಿಲೋಮೀಟರ್. ಒಡಿಶಾ ರಾಜ್ಯದ ಕರಾವಳಿ 480 ಕಿಲೋಮೀಟರ್. ಆಂಧ್ರದ ಕರಾವಳಿ 1000. ತಮಿಳುನಾಡಿನ ಕರಾವಳಿ 910. ಕೇರಳ ರಾಜ್ಯದ ಕರಾವಳಿ 580. ಕರ್ನಾಟಕ ರಾಜ್ಯದ ಕರಾವಳಿ 320. ಗೋವಾ ರಾಜ್ಯದ ಕರಾವಳಿ 100 ಕಿಲೋಮೀಟರ್. ಮಹಾರಾಷ್ಟ್ರದ ಕರಾವಳಿ 720 ಕಿಲೋಮೀಟರ್. ಗುಜರಾತ್ ರಾಜ್ಯದ ಕರಾವಳಿಯ ಉದ್ದ ಎಷ್ಟಂದ್ರ 1600. ಇದರ ನೆನಪಿಡಬೇಕಾಗಿದ್ದ ಯಾವ್ದಂದ್ರ, ದೇಶದಲ್ಲಿ ಗರಿಷ್ಠ ಕರಾವಳಿ ಹಂಚಿಕೊಂಡ ರಾಜ್ಯ ಗುಜರಾತ್ ಆದರೆ ಅತ್ಯಂತ ಕಡಿಮೆ ಕರಾವಳಿ ಹಂಚಿಕೊಂಡಂತ ರಾಜ್ಯ ಯಾವ್ದಂದ್ರ ಗೋವಾ. ಹೈಯೆಸ್ಟ್ ಕರಾವಳಿ ಹಂಚಿಕೊಂಡಿದ್ದು ಗುಜರಾತ್ ಆದ್ರ ಅತ್ಯಂತ ಕಡಿಮೆ ಕರಾವಳಿ ಹಂಚಿಕೊಂಡಿದ್ದ ಯಾವ್ದಂದ್ರ ಗೋವಾ. ಅತಿ ಹೆಚ್ಚು ಕರಾವಳಿ ಹಂಚಿಕೊಂಡ 2ನೇ ರಾಜ್ಯ ಯಾವ್ದಂದ್ರ ಆಂಧ್ರ ಪ್ರದೇಶ್. ದೇಶದಲ್ಲಿ ಗರಿಷ್ಠ ಕರಾವಳಿ ಹಂಚಿಕೊಂಡ 2ನೇ ರಾಜ್ಯ ಆಂಧ್ರ ಪ್ರದೇಶ್. 3ನೇ ರಾಜ್ಯ ಯಾವ್ದಂದ್ರೆ ತಮಿಳುನಾಡು. ಅತಿ ಹೆಚ್ಚು ಕರಾವಳಿ ಹಂಚಿಕೊಂಡ 3ನೇ ರಾಜ್ಯ ಅಂದ್ರ ತಮಿಳುನಾಡು. ಆಂಧ್ರ 2ನೇ ಸ್ಥಾನದಲ್ಲಿ ಇದ್ರೆ ತಮಿಳುನಾಡು 3ನೇ ಸ್ಥಾನದಲ್ಲಿ. ಅತ್ಯಂತ ಕಡಿಮೆ ಕರಾವಳಿ ಹಂಚಿಕೊಂಡಂತ ರಾಜ್ಯ ಅಂದ್ರೆ ಕರ್ನಾಟಕ. ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 9ನೇ ಸ್ಥಾನದಲ್ಲಿ ಗೋವಾ ಇದ್ರ, 8ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ, 7ನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ ಇದೆ. ಅತ್ಯಂತ ಕಡಿಮೆ ಕರಾವಳಿ ಹಂಚಿಕೊಂಡ ರಾಜ್ಯಗಳು ಯಾವಂತ ಕೇಳಬಹುದು ನಾಳೆ ಕ್ವಶನ್. ಅತ್ಯಂತ ಕಡಿಮೆ ಕರಾವಳಿ ಹಂಚಿಕೊಂಡ ರಾಜ್ಯಗಳಂದ್ರ ಗೋವಾ, ಕರ್ನಾಟಕ ಮತ್ತೆ ಪಶ್ಚಿಮ ಬಂಗಾಳ. ಕಡಿಮೆ ಕರಾವಳಿ ಹಂಚಿಕೊಂಡ ರಾಜ್ಯಗಳು ಗೋವಾ, ಕರ್ನಾಟಕ, ಪಶ್ಚಿಮ ಬಂಗಾಳ. ಈ ರಾಜ್ಯಗಳು ಅತ್ಯಂತ ಕಡಿಮೆ ಕರಾವಳಿ ಹಂಚಿಕೊಂಡಂತ ರಾಜ್ಯಗಳು. ಗರಿಷ್ಠ ಕರಾವಳಿ ಹಂಚಿಕೊಂಡ ರಾಜ್ಯಗಳು ಗುಜರಾತ್, 2ನೇ ರಾಜ್ಯ ಆಂಧ್ರ ಪ್ರದೇಶ್, 3ನೇ ರಾಜ್ಯ ತಮಿಳುನಾಡು. ಅತ್ಯಂತ ಕಡಿಮೆ ಕರಾವಳಿ ಹಂಚಿಕೊಂಡಂತ ರಾಜ್ಯಗಳು ಅಂದ್ರ ಒಂದು ಗೋವಾ, ಕರ್ನಾಟಕ, ಪಶ್ಚಿಮ ಬಂಗಾಳ. ನಾಳೆ ಕ್ವಶನ್ ಹೆಂಗ್ ಕೇಳ್ತಾನೆ ಗೊತ್ತಾ? ಬೀಚ್ಗಳ ಮೇಲೆ ಕ್ವಶನ್ ಕೇಳ್ತಾನೆ. ಆಮೇಲೆ ಕರಾವಳಿಯಲ್ಲಿ ಪ್ರಧಾನವಾದ ಬಂದರಗಳ ಮೇಲೆ ಕ್ವಶನ್ ಕೇಳ್ತಾನೆ. ಆಮೇಲೆ ಕರಾವಳಿಯಲ್ಲಿ ಬೀಚ್ಗಳು ಇತ್ತೀಚೆಗೆ ಭಾರತ ದೇಶದಲ್ಲಿ ಬ್ಲೂ ಫ್ಲಾಗ್ ಯೋಜನೆಗೆ ಸೆಲೆಕ್ಟ್ ಆಗಿರುವಂತ ಬೀಚ್ಗಳ ಸಂಖ್ಯೆ ನೋಡ್ತೀವಿ ನಾವು. ಹೌದಲ್ಲೋ? ನಮ್ಮ ದೇಶದಲ್ಲಿ ಟೋಟಲ್ ಬ್ಲೂ ಫ್ಲಾಗ್ ಯೋಜನೆಗಳ ಒಳಪಟ್ಟಿರ್ತಕ್ಕಂಥ ಬೀಚ್ಗಳ ಸಂಖ್ಯೆ ಎಷ್ಟು? ಎಕ್ಸಲೆಂಟ್. 10 ಬೀಚ್ಗಳು ಬ್ಲೂ ಫ್ಲಾಗ್ ಯೋಜನೆಗೆ ಸೆಲೆಕ್ಟ್ ಆಗಿದ್ದಾವೆ. ಕ್ವಶನ್ ಕೇಳೋಣ. ಭಾರತ ದೇಶದಲ್ಲಿ ಬ್ಲೂ ಫ್ಲಾಗ್, ಆ ಬ್ಲೂ ಫ್ಲಾಗ್ ಘೋಷಣೆ ಆಗ್ಬೇಕಾದ್ರೆ ಎಷ್ಟು ಅಂಶಗಳಿಗೆ ಅವು ಅಡಾಪ್ಟ್ ಆಗ್ಬೇಕು? ಎಷ್ಟು ಅಂಶಗಳನ್ನ ನಾವು ಘೋಷಣೆ ಮಾಡ್ಕೋಬೇಕು? ಎಷ್ಟು ಅಂಶಗಳು? 33 ಮಾನದಂಡಗಳು. 33 ಮಾನದಂಡಗಳಿಗೆ ಅವು ಸಹಿ ಅನ್ನಬೇಕು. ಆ 33 ಮಾನದಂಡಗಳಿಗೆ ಸಹಿ ಅನಿಸಿದ್ರೆ ಅವು ಬ್ಲೂ ಫ್ಲಾಗ್ ಯೋಜನೆಗೆ ಸೆಲೆಕ್ಟ್ ಆಗ್ತವೆ.
ಡೆನ್ಮಾರ್ಕ್ ದೇಶದ ಎಜುಕೇಶನ್ ಎನ್ವೈರನ್ಮೆಂಟ್ ಫೌಂಡೇಶನ್ ಅಂತ ಕರೀತೀವಿ. ಎನ್ವೈರನ್ಮೆಂಟ್ ಫೌಂಡೇಶನ್ ಅಂತ ಏನ್ ಕರಿತೀವಲ್ಲ, ಆ ಎಜುಕೇಶನ್ ಎನ್ವೈರನ್ಮೆಂಟ್ ಫೌಂಡೇಶನ್ ಸೆಲೆಕ್ಟ್ ಆಗಿರುವಂತ 33 ಮಾನದಂಡಗಳು. ಬ್ಲೂ ಫ್ಲಾಗ್ ಯೋಜನೆಗೆ ನಮ್ಮ ಕರ್ನಾಟಕ ರಾಜ್ಯದಿಂದ 2 ಸೆಲೆಕ್ಟ್ ಆಗ್ಯಾವ, ಹೌದಾ ಅಲ್ಲೋ? ಕರಾವಳಿ ಕೇಳ್ತಾನೆ, ಗರಿಷ್ಠ ಕರಾವಳಿ, ಕನಿಷ್ಠ ಕರಾವಳಿ, ಪಶ್ಚಿಮ ಕರಾವಳಿ, ಪೂರ್ವ ಕರಾವಳಿ ಸಂಧಿಸುವ ಸ್ಥಳ ಯಾವುದಂತ ಕೇಳಿದ್ದಾನೆ, ತಮಿಳುನಾಡಿನ ಕನ್ಯಾಕುಮಾರಿ. ಆಮೇಲೆ ಸಾಗರಮಾಲಾ ಯೋಜನೆ ಕೇಳ್ತಾನೆ, ಸಾಗರಮಾಲಾ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು? ಶಬಾಷ್, 2015ರಲ್ಲಿ ಸಾಗರಮಾಲಾ ಯೋಜನೆಗೆ ಒಳಪಟ್ಟ ಬಂದರಗಳ ಸಂಖ್ಯೆ ಎಷ್ಟು? ರೈಟ್, 6 ಬಂದರಗಳು ಸೆಲೆಕ್ಟ್ ಆಗ್ಯಾವ ಸಾಗರಮಾಲಾ ಯೋಜನೆಗೆ. 6 ಬಂದರಗಳು ಯಾವಂದ್ರ ಕರ್ನಾಟಕ ರಾಜ್ಯದಿಂದ ಬೇಲಿಕೇರಿ, ಮಹಾರಾಷ್ಟ್ರದಿಂದ ವದವನ, ತಮಿಳುನಾಡಿನಿಂದ ಸರ್ಕಾಜಿ, ಮತ್ತೆ ಇನಿಯಾಮ, ಮತ್ತೆ ಒಡಿಶಾ ರಾಜ್ಯದಿಂದ ಯಾವುದು? ಪಾರದೀಪ ಹೊರವಲಯ. ಪಶ್ಚಿಮ ಬಂಗಾಳದಿಂದ ಸಾಗರ್ ಐಲ್ಯಾಂಡ್, ಮಹಾರಾಷ್ಟ್ರದಿಂದ ವದವನ, ಕರ್ನಾಟಕ ರಾಜ್ಯದಿಂದ ಬೇಲಿಕೇರಿ, ತಮಿಳುನಾಡಿನಿಂದ ಇನಿಯಾಮ, ಸರ್ಕಾಜಿ, ಒಡಿಶಾ ರಾಜ್ಯದಿಂದ ಪಾರದೀಪ ಹೊರವಲಯ, ಪಶ್ಚಿಮ ಬಂಗಾಳದಿಂದ ಸಾಗರ ಐಲ್ಯಾಂಡ್. ಟೋಟಲ್ 6 ಬಂದರಗಳು ಸೆಲೆಕ್ಟ್ ಆಗ್ಯಾವ. 6 ಬಂದರಗಳು. ಸಾಗರಮಾಲಾ ಯೋಜನೆ ಸಾಗರಮಾಲಾ ಯೋಜನೆಗೆ ಒಳಪಟ್ಟ ಬಂದರಗಳ ಸಂಖ್ಯೆ 6 ಬಂದರಗಳು: ವದವನ, ಬೇಲಿಕೇರಿ, ಸರ್ಕಾಜಿ, ಇನಿಯಾಮ, ಪಾರದೀಪ ಹೊರವಲಯ ಮತ್ತೆ ಸಾಗರ್ ಐಲ್ಯಾಂಡ್. ಬ್ಲೂ ಫ್ಲಾಗ್ ಯೋಜನೆಗೆ ಹಾಗಾದ್ರೆ ಏಷ್ಯಾ ಖಂಡದಿಂದ ಮೊಟ್ಟ ಮೊದಲ ಬಾರಿಗೆ ಬ್ಲೂ ಫ್ಲಾಗ್ ಯೋಜನೆಗೆ ಸೆಲೆಕ್ಟ್ ಆಗಿದ್ದ ಯಾವುದು? ಎಕ್ಸಲೆಂಟ್, ವೆರಿ ಗುಡ್. ಚಂದ್ರಭಾಗ ನೋಡಿ, ಫಸ್ಟ್ ಸೆಲೆಕ್ಟ್ ಆಗಿದ್ದ ಯಾವ್ದಂದ್ರ ಚಂದ್ರಭಾಗ ಅನ್ನುವಂತ ಸೆಲೆಕ್ಟ್ ಆಗಿತ್ತು. ಚಂದ್ರಭಾಗ ಯಾವ ರಾಜ್ಯದಲ್ಲಿದೆ? ಚಂದ್ರಭಾಗ ಅಂದ್ರೆ ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತದೆ. ಒಡಿಶಾ ರಾಜ್ಯದಿಂದ ಚಂದ್ರಭಾಗ ಸೆಲೆಕ್ಟ್ ಆಗಿತ್ತು, ಹೌದಲ್ಲ? ಬಟ್ ಅದನ್ನು ತೆಗೆದಾರ ಹೊಳ್ಳಿ ವಾಪಸ್ ತೆಗೆದು ಬಿಟ್ರು. ಚಂದ್ರಭಾಗ ಸೆಲೆಕ್ಟ್ ಆಗಿತ್ತು, ಚಂದ್ರಭಾಗ ಸೆಲೆಕ್ಟ್ ಆಗಿದ್ದು, ಅದನ್ನು ವಾಪಸ್ ತೆಗೆದ್ರು. ಯಾಕೆ ತೆಗೆದ್ರಂದ್ರ ಅದ್ರ ಮಾನದಂಡ ಸರಿಯಾಗಿ ಎಲ್ಲಾ ಸಲ ತೆಗೆದ ಬಿಟ್ರು. ಈ ನೋಡಿ, ಈ ಪ್ರೆಸೆಂಟ್ ಹತ್ತಿ ಅದಾವೆ. ಹತ್ತಿ ಯಾವಂದ್ರ ಇಲ್ಲಿ ನೋಡಿ, ಶಿವರಾಜಪುರ ಬೀಚ್ ಗುಜರಾತ್ ರಾಜ್ಯದಿಂದ, ಗೋಗ್ಲಾ ಬೀಚ್ ದಾದ್ರಾ ಮತ್ತು ನಗರ್ ಹವೇಲಿಯಿಂದ. ಶಿವರಾಜಪುರ ಬೀಚ್ ಯಾವ ರಾಜ್ಯ ಅಂದ್ರೆ ಗುಜರಾತ್ ರಾಜ್ಯ. ಗೋಗ್ಲಾ ಬೀಚ್ ದಾದ್ರಾ ಮತ್ತು ನಗರ್ ಹವೇಲಿ. ಪಡುಬಿದ್ರಿ ಮತ್ತು ಕಾಸರಕೋಟ ಕರ್ನಾಟಕ ರಾಜ್ಯದಿಂದ 2 ಸೆಲೆಕ್ಟ್ ಆಗ್ಯಾವ. ಒಂದು ಪಡುಬಿದ್ರಿ, ಇನ್ನೊಂದು ಕಾಸರಕೋಟ ಅನ್ನುವಂಥದ್ದು. ಕಪ್ಪಾಡ ಕೇರಳ ರಾಜ್ಯದ ಕಲ್ಲಿಕೋಟೆಯ ಕಪ್ಪಾಡ ಅಂತ ಕೇಳಿರಿ. ಆ ಕೇರಳ ರಾಜ್ಯದ ಕಲ್ಲಿಕೋಟೆಯ ಕಪ್ಪಾಡ ಎಂಬ ಸ್ಥಳಕ್ಕೆ ವಾಸ್ಕೋಡಿಗಾಮ ಬಂದಿದ್ದ ನೆನಪಿದೆಯಾ? 1498 ಮೇ 17ರಂದು ಕೇರಳದ ಕಲ್ಲಿಕೋಟೆಯ ಕಪ್ಪಾಡ ಎಂಬ ಸ್ಥಳಕ್ಕೆ ವಾಸ್ಕೋಡಿಗಾಮ ಬಂದ. ಮಾನವಿಕ್ರಮ ಅನ್ನುವಂತ ಜಾಮೋರಿನ ಸಾತನನ್ನ ವೆಲ್ಕಮ್ ಮಾಡಿಕೊಂಡ. ಕೋಲಂ ಬೀಚ್ ಎಲ್ಲಿದೆ ಅಂದ್ರೆ ತಮಿಳುನಾಡದಲ್ಲಿದೆ. ಇಡನ್ ಬೀಚ್ ಎಲ್ಲಿದೆ ಅಂತಂದ್ರೆ ಪುದುಚೇರಿಯಲ್ಲಿದೆ. ಋಷಿಕೊಂಡ ಬೀಚ್ ಆಂಧ್ರ ಪ್ರದೇಶದಲ್ಲಿದೆ. ಗೋಲ್ಡನ್ ಬೀಚ್ ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತದೆ. ರಾಧಾನಗರ್ ಬೀಚ್ ಅಂಡೋಮಾನ್ ನಿಕೋಬಾರದಲ್ಲಿ ಕಂಡು ಬರ್ತದೆ. ಭಾರತ ದೇಶದಿಂದ ಸಾಗರ ಮಾಲಾ ಯೋಜನೆಗೆ ಒಳಪಟ್ಟಿರ್ತಕ್ಕಂಥ ಬೀಚ್ಗಳ ಸಂಖ್ಯೆ ಎಷ್ಟಂದ್ರ ಟೋಟಲ್ 10 ಬೀಚ್ಗಳು ಸಾಗರ ಮಾಲಾ ಯೋಜನೆಗೆ ಸೆಲೆಕ್ಟ್ ಆಗಿದ್ದಾವ. ಒಂದು ಶಿವರಾಜಪುರ ಬೀಚ್ ಗುಜರಾತ್ ರಾಜ್ಯದಿಂದ, ಗೋಖಲಾ ಬೀಚ್ ದಾದ್ರಾ ಮತ್ತು ನಗರ್ ಹವೇಲಿಯಿಂದ, ಪುದುಚೇರಿ ಕಾಸರಗೋಡು ಬೀಚ್ ಕರ್ನಾಟಕ ರಾಜ್ಯದಿಂದ, ಆಮೇಲೆ ಕಪ್ಪಾಡ ಬೀಚ್ ಕೇರಳ ರಾಜ್ಯದಿಂದ,
ಕೋಲಂ ಬೀಚ ತಮಿಳುನಾಡಿನಿಂದ, ಇಡನ್ ಬೀಚ ಪುದುಚೇರಿಯಿಂದ, ಋಷಿಕೊಂಡ ಬೀಚ ಆಂಧ್ರ ಪ್ರದೇಶದಿಂದ, ಗೋಲ್ಡನ್ ಬೀಚ್ ಒಡಿಶಾ ರಾಜ್ಯದಿಂದ, ರಾಧಾನಗರ ಬೀಚ ಅಂಡೋಮಾನ್ ನಿಕೋಬಾರ್ ಬೀಚ್. ಇವು ಟೋಟಲ್ ಬ್ಲೂ ಫ್ಲಾಗ್ ಯೋಜನೆ ಒಳಪಟ್ಟಿರ್ತಕ್ಕಂಥ ಬೀಚ್ಗಳು. ಬರ್ಕೊಂಡ್ರಿ ಇದನ್ನ? ಇನ್ನು ಬಂದರಗಳನ್ನು ನೋಡಿದಾಗ, ಪ್ರಧಾನವಾಗಿರುವಂತಹ ಬಂದರಗಳನ್ನು ನೋಡಿದಾಗ ಗುಜರಾತ್ ರಾಜ್ಯದಲ್ಲಿ ಕಾಂಡ್ಲಾ ಬಂದರ ಇದೆ, ಕಾಂಡ್ಲಾ ಬಂದರ. ಮಹಾರಾಷ್ಟ್ರ ಮುಂಬೈದಲ್ಲಿ ನೋಡಿ, ಮಹಾರಾಷ್ಟ್ರದಲ್ಲಿ ಮುಂಬೈ ಬೀಚ್, ನವಸೇವಾ ಬೀಚ್. ಗೋವಾ ರಾಜ್ಯದಲ್ಲಿ ಮರ್ಮಗೋವಾ. ಕರ್ನಾಟಕ ರಾಜ್ಯದಲ್ಲಿ ನವಮಂಗಳೂರು. ಕೇರಳ ರಾಜ್ಯದಲ್ಲಿ ಕೊಚ್ಚಿನ್. ತಮಿಳುನಾಡಿನಲ್ಲಿ ಟುಟುಕೋರಿಯನ್. ಚೆನ್ನೈ, ಎನ್ನೋರ, ವಿಶಾಖಪಟ್ಟಣ, ಪಾರದ್ವೀಪ, ಮತ್ತೆ ಕಲ್ಕತ್ತಾ, ಹಾಲ್ದಿಯಾ, ಲಾಸ್ಟ್ ಕೊನೆಯದ್ಯಾವುದು? ಅಂಡೋಮಾನ್ ನಿಕೋಬಾರದಲ್ಲಿ ಕಂಡು ಬರುವುದು ಪೋರ್ಟ್ ಬ್ಲೇಯರ್. ಭಾರತ ದೇಶದಲ್ಲಿ ಪ್ರಧಾನವಾಗಿರುವಂತಹ ಬಂದರಗಳಿವು: ಕಾಂಡ್ಲಾ ಬಂದರ, ಮುಂಬೈ ಬಂದರ, ನವಸೇವಾ ಬಂದರ, ಮರ್ಮಗೋವಾ, ನವಮಂಗಳೂರು, ಕೊಚ್ಚಿನ್, ಟುಟುಕೋರಿಯನ್, ಚೆನ್ನೈ, ಎನ್ನೋರ, ವಿಶಾಖಪಟ್ಟಣ, ಪಾರದೀಪ, ಕಲ್ಕತ್ತಾ, ಹಾಲ್ದಿಯಾ, ಪೋರ್ಟ್ ಬ್ಲೇಯರ್. ಪಶ್ಚಿಮ ಕರಾವಳಿಯಲ್ಲಿ ಪ್ರಧಾನವಾಗಿ 6 ಬಂದರಗಳು, ಪೂರ್ವ ಕರಾವಳಿಯಲ್ಲಿ 7 ಬಂದರಗಳು, ಅಂಡೋಮಾನ್ ನಿಕೋಬಾರದಲ್ಲಿ 1 ಬಂದರ. 14 ಬಂದರಗಳಲ್ಲಿ 6 ಬಂದರಗಳು ಪಶ್ಚಿಮ ಕರಾವಳಿಯಲ್ಲಿದಾವೆ, 7 ಬಂದರಗಳು ಪೂರ್ವ ಕರಾವಳಿಯಲ್ಲಿದಾವೆ. ಅಂಡೋಮಾನ್ ನಿಕೋಬಾರದಲ್ಲಿ 1 ಬಂದರ ಇದೆ. ಆ ಬಂದರ ಯಾವ್ದಂದ್ರ ಪೋರ್ಟ್ ಬ್ಲೇಯರ್ ಅನ್ನುವಂತ ಬಂದರ. ಹೌದಲ್ಲ? 14. ಆ 14 ಬಂದರಗಳಲ್ಲಿ ಏಕೈಕ ಖಾಸಗಿ ಬಂದರ ಯಾವುದು? ಎಕ್ಸಲೆಂಟ್. ಎನ್ನೋರ ಅನ್ನುವಂತ ಬಂದರ ಇದೆಯಲ್ಲ, ಇದು ಭಾರತ ದೇಶದ ಏಕೈಕ ಖಾಸಗಿ ಬಂದರ ಅಂತ ಕರಿತೀವಿ. ಎನ್ನೋರ ಬಂದರ ಭಾರತ ದೇಶದ. ಇತ್ತೀಚೆಗೆ ಗುಜರಾತ್ ರಾಜ್ಯದಲ್ಲಿ 1 ಬಂದರ ಘೋಷಣೆ ಆಗಿದೆ. ಗುಜರಾತ್ ರಾಜ್ಯದಲ್ಲಿ ಮಂದ್ರಾ ಅನ್ನುವಂತ ಬಂದರ. ಮಂದ್ರಾ ಬಂದರ ಗುಜರಾತ್ ರಾಜ್ಯದಲ್ಲಿ ಕಂಡು ಬಂದಂತ ಒಂದು ವಿಶಿಷ್ಟವಾಗಿರುವಂತ ಬಂದರ ಮಂದ್ರಾ. ಭಾರತ ದೇಶದಲ್ಲಿ 14 ಬಂದರಗಳು, ಪಶ್ಚಿಮ ಕರಾವಳಿಯಲ್ಲಿ 6 ಬಂದರಗಳು, ಪೂರ್ವ ಕರಾವಳಿ 7 ಬಂದರಗಳು, ಮತ್ತೆ ಅಂಡೋಮಾನ್ ನಿಕೋಬಾರದಲ್ಲಿ 1 ಬಂದರ. ಅದು ಯಾವ್ದಂದ್ರ ಪೋರ್ಟ್ ಬ್ಲೇಯರ್ ಅನ್ನುವಂತ ಬಂದರ. ಒಂದರ ಬಂದರಗಳು ಒಂದೊಂದು ವಿಶೇಷ ಇದೆ. ಪ್ರತಿಯೊಂದು ಬಂದರಗಳು ಒಂದೊಂದು ವಿಶೇಷ ಹೊಂದಿದ್ದಾವೆ. ಕಾಂಡ್ಲಾ ಬಂದರ ಇದೆಯಲ್ಲ, ಇದನ್ನ ಬಾಸುಮತಿಯ ಬಂದರ ಅಂತ ಕರಿತೀವಿ. ಗುಜರಾತ್ ರಾಜ್ಯ ಇದೆಯಲ್ಲ, ಭಾರತ ದೇಶಕ್ಕೆ ಬಂದರಕ್ಕೆ ಅತಿ ಹೆಚ್ಚು ಮಹತ್ವ ಕೊಟ್ಟಿರ್ತಕ್ಕಂಥದ್ದು. ಬಾಸುಮತಿ ಅಕ್ಕಿಯನ್ನು ರಫ್ತು ಮಾಡ್ತದೆ, ಮತ್ತೆ ಪೆಟ್ರೋಲಿಯಂ ಅನ್ನ ಆಮದು ಮಾಡ್ಕೊತದ. ಪೆಟ್ರೋಲಿಯಂ ಅನ್ನ ಆಮದು ಮಾಡಿಕೊಂಡು ಬಾಸುಮತಿ ಅಕ್ಕಿಯನ್ನು ರಫ್ತು ಮಾಡುವ ಬಂದರ ಯಾವಂದ್ರ ಮುಂಬೈ. ಭಾರತದ ಹೆಬ್ಬಾಗಿಲು ಯಾವುದು? ಮುಂಬೈ. ಭಾರತದ ಹೆಬ್ಬಾಗಿಲು ಅಥವಾ ಭಾರತದ ಒಡವೆ ಅಂತ ಕರೀತಾರೆ ಇದನ್ನು. ಮುಂಬೈ ಬಂದರವನ್ನ ಭಾರತದ ಒಡವೆ. ನವಸೇವಾ ಬಂದರ ಘೋಷಣೆಯಾದ ವರ್ಷ 1982, 1982. ಈ ನವಸೇವಾ ಬಂದರವನ್ನು ಯಾವ ಹೆಸರಿಂದ ಕರೀತಾರಂದ್ರ ಎಕ್ಸಲೆಂಟ್, ಜವಾಹರ್ಲಾಲ್ ನೆಹರು ಬಂದರ ಅಂತ ಕರೀತಾರೆ. ಯಾವ ಬಂದರವನ್ನ ಜವಾಹರ್ಲಾಲ್ ನೆಹರು ಬಂದರ ಎನ್ನುವರಂದ್ರ ನವಸೇವಾ ಬಂದರ. ಮರ್ಮಗೋವಾ ಬಂದರ ಇದೆಯಲ್ಲ, ಇದು ಕಬ್ಬಿಣದ ಬಂದರ ಅಂತ ಕರೀತಾರೆ. ಹೈಯೆಸ್ಟ್ ಕಬ್ಬಿಣವನ್ನ ರಫ್ತು ಮಾಡುವ ಬಂದರ. ನವಮಂಗಳೂರು ಬಂದರವನ್ನ ಕಾಪಿಯ ಬಂದರ, ಕೊಚ್ಚಿನ ಬಂದರವನ್ನ ಮಸಾಲೆಯ ಬಂದರ, ಟುಟುಕೋರಿಯನ್ ಬಂದರವನ್ನ ಹವಳ ಮುತ್ತುಗಳ ಬಂದರ, ಚೆನ್ನೈ ಬಂದರವನ್ನ ಚರ್ಮದ ಬಂದರ,
ಕಾಮರಾಜ ಬಂದರ, ಖಾಸಗಿ ಬಂದರ, ಅತ್ಯಂತ ಆಳವಾದ ಬಂದರ, ಪೂರ್ವ ಕರಾವಳಿ ಒಡವೆ ಅಂತ ಕರೀತಾರೆ, ಸಿದ್ಧ ನೌಕೆಗಳನ್ನು ರಫ್ತು ಮಾಡುವ ಬಂದರ, ಪಾರದೀಪ ಬಂದರವನ್ನ ಸುವರ್ಣ ತ್ರಿಕೋನಾಕಾರದ ಬಂದರ, ಗರಿಷ್ಠ ಪ್ರಮಾಣದಲ್ಲಿ ಈ ಖನಿಜ ಸಂಪನ್ಮೂಲಗಳನ್ನು ರಫ್ತು ಮಾಡುವ ಬಂದರ, ಕಲ್ಕತ್ತಾ ಬಂದರವನ್ನ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ ಅಂತ ಕರೀತಾರೆ. ಆಮೇಲೆ ಕಲ್ಕತ್ತಾ ಬಂದರದ ಒತ್ತಡ ತಡೆಗಟ್ಟಲು ಹಾಲ್ದಿಯ ಬಂದರ, ಪೋರ್ಟ್ ಬ್ಲೇಯರ್ ಬಂದರವನ್ನ ವಿ ಡಿ ಸಾವರ್ಕರ್ ಬಂದರ ಅಂತ ಕರೀತಾರೆ. ಹೈಯೆಸ್ಟ್ ರಬ್ಬರ್ ರಫ್ತು ಮಾಡುವಂತ ಬಂದರ ಅಂದ್ರೆ ಪೋರ್ಟ್ ಬ್ಲೇಯರ್ ಬಂದರ. ಸ್ಲೋನೇ ಹೇಳಕತ್ತೀನಿ, ರಿವಿಷನ್ ಅವೆಲ್ಲ ಬಹಳ ಸರಿ ಹೇಳಿ ನಿಮಗೆ. ಪ್ರಪಂಚದ ಅತಿ ದೊಡ್ಡ ಹಡಗು ಹೊಡೆಯುವ ಬಂದರ ಯಾವುದು? ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ಹಡಗು ಹೊಡೆಯುವ ಬಂದರ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರುವ ಅಲಾಂಗ್ ಬಂದರ ನೋಡಿ. ಗುಜರಾತ್ ರಾಜ್ಯದಲ್ಲಿ ಕಂಡು ಬರುವಂತ ಅಲಾಂಗ್ ಬಂದರ ಇದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಹಡಗು ಹೊಡೆಯುವ ಬಂದರ ಅಂತ ಕರಿತೀವಿ. ಜಗತ್ತಿನಲ್ಲಿ ಅತಿ ದೊಡ್ಡ ಹಡಗು ಹೊಡೆಯುವ ಬಂದರ ಯಾವ್ದಂದ್ರ ಅಲಾಂಗ್. ಕ್ವಶನ್ ಆಗಿದೆ, ಬಹಳ ಸರ್ ರಿಪೀಟ್ ಆಗಿದೆ ಪ್ರಶ್ನೆ ಇದು. ಯಾವ ಬಂದರ ಪ್ರಪಂಚದಲ್ಲಿ ಅತಿ ಹೆಚ್ಚು ಹಡಗನ್ನ ಹೊಡೆಯುವಂತ ಬಂದರವಾಗಿದೆ ಅಂದ್ರ ಅಲಾಂಗ್ ಅನ್ನುವಂತ ಬಂದರ. ಅಂತಂದ್ರೆ ಬೀಚ್ಗಳ ಮೇಲೆ ಕ್ವಶನ್ ಕೇಳ್ಯಾನ. ಏನ್ ಕೇಳ್ಯಾನ ಬೀಚ್ಗಳ ಮೇಲೆ ಅಂತಂದ್ರ, ಈ ವಿಶಾಖಪಟ್ಟಣ ಪಕ್ಕದಲ್ಲಿ ಒಂದು ಬಂದರ ಇದೆ ಗೊತ್ತಾ? ದೇಶದಲ್ಲಿ ಅತ್ಯಂತ ಆಳವಾಗಿರುವಂತ ಬಂದರ ಅದು ಗಂಗಾವರಂ. ಎಕ್ಸಲೆಂಟ್. ಗಂಗಾವರಂ ಬಂದರ ಇದೆಯಲ್ಲ, ಗಂಗಾವರಂ ಬಂದರ 21 ಮೀಟರ್ ಆಳವಾಗಿದೆ ನೋಡಿ. ಎಲ್ಲಾ ಬಂದರಗಳಲ್ಲಿ ಅತ್ಯಂತ ಆಳವಾದ ಬಂದರ ಅಂದ್ರೆ ಗಂಗಾವರಂ ಬಂದರ. ಇದರ ಆಳ ಎಷ್ಟಿದೆ ಅಂದ್ರ 21 ಮೀಟರ್ ಆಳವಾಗಿದೆ ಗಂಗಾವರಂ ಬಂದರ. ಈ ವಿಶಾಖಪಟ್ಟಣದ ಬಂದರದ ಆಳ ಎಷ್ಟಿದೆ ಅಂದ್ರೆ 19 ಮೀಟರ್ ಇದೆ. ಗಂಗಾವರಂ ಬಂದರದ ಆಳ 21 ಮೀಟರ್ ಆಳವಾಗಿದೆ. ಎಲ್ಲಾ ಬಂದರಗಳಲ್ಲಿ ಅತ್ಯಂತ ಆಳವಾದ ಬಂದರ ಅಂದ್ರ ಅದು ಗಂಗಾವರಂ ಬಂದರ ಅಂತ ಹೇಳಿ ಗುರುತಿಸ್ತೀವಿ. ನೋಡು ಬ್ರೋ, ಕ್ಲಾಸ್ ಚಿಂದಿ ತಂದಾನೆ ಇವೆಲ್ಲ ಎದಕ್ ಬೇಕು ಹೇಳಲ್ಲ. ನಮ್ಮ ಮ್ಯಾಗ ಇಟ್ಟಂತ ನಂಬಿಕೆ, ವಿಶ್ವಾಸ. ನಾ ಏನು ಹೇಳಂಗಿಲ್ಲಪ್ಪ. ಏನ್ರ ಅಂದ್ರೆ ಸಿಟ್ಟಿಗೆ ಇರ್ತಾರೆ ನನ್ನ ಮ್ಯಾಗೆ. ಓಸು ಮಂದಿ ಕುಡಿ ಎಲ್ಲಿ ಗಾಲಿ ಕಿರಿಕೆ. ನೆಕ್ಸ್ಟ್, ದ್ವೀಪಗಳಂತ ತೆಗೆದುಕೊಂಡಾಗ ಭಾರತ ದೇಶದಲ್ಲಿ ಎಷ್ಟು ದ್ವೀಪ ಸಮೂಹಗಳದಾವೆ? ನೀವು ಸಮಾಧಾನ ಇದ್ರೆ ನಾ ಸಮಾಧಾನ ಹೇಳ್ತೀನಿ. ಈಗ ಆಯ್ತು ನೋಡು, ಪೂರ್ವಘಟ್ಟ ಅದು, ಆಮೇಲೆ ಕರಾವಳಿ ಭಾಗ ಮುಗಿತು, ಈ ದ್ವೀಪಗಳು ಹೋಗ್ಬಿಡ್ತೀನಿ. ನಮ್ಮ ದೇಶದಲ್ಲಿ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟದಂದ್ರ 247 ದ್ವೀಪ ಸಮೂಹಗಳದಾವೆ ಭಾರತ ದೇಶದಲ್ಲಿ. ನಮ್ಮ ದೇಶದಲ್ಲಿ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟಂದ್ರ 247. ದ್ವೀಪ ಅಂದ್ರೆ ಏನು? ದ್ವೀಪ ಅಂತಂದ್ರ ಸುತ್ತಲೂ ನೀರು, ಮಧ್ಯದಲ್ಲಿ ಭೂಮಿ. ಸುತ್ತಲೂ ನೀರಿದ್ದು ಮಧ್ಯದಲ್ಲಿ ಭೂಮಿ ಇದ್ರೆ ಅದನ್ನ ದ್ವೀಪ ಅಂತ ಕರಿತೀವಿ. ಜಗತ್ತಿನ ಅತಿ ದೊಡ್ಡ ದ್ವೀಪ ಅಂತಂದ್ರ ಗ್ರೀನ್ಲ್ಯಾಂಡ್. ಗ್ರೀನ್ಲ್ಯಾಂಡ್ ಇದೆಯಲ್ಲ, ಜಗತ್ತಿನ ಅತ್ಯಂತ ದೊಡ್ಡದ ದ್ವೀಪ. ಆದ್ರ ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪ ಯಾವುದು? ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪ ಎಕ್ಸಲೆಂಟ್, ಮಜುಲಿ ನೋಡಿ. ಮಜುಲಿ ಯಾವ ರಾಜ್ಯದಲ್ಲಿ ಇದೆ ಅಂದ್ರ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದೆ. ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುವಂತ ಮಜುಲಿ ಇದೆಯಲ್ಲ, ಅದು ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ನದಿ ದ್ವೀಪವಾಗಿದೆ. ಬ್ರಹ್ಮಪುತ್ರ ನದಿಯಿಂದ ನಿರ್ಮಾಣಗೊಂಡಿದ್ದು. ಹಾಗಾದ್ರೆ ಭಾರತ ದೇಶದ ದ್ವೀಪಗಳನ್ನ 2 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. 2 ಭಾಗಗಳು ಯಾವಂದ್ರ, ಒಂದು ಅಂಡೋಮಾನ್ ಮತ್ತು ನಿಕೋಬಾರ್. ಅಂಡೋಮಾನ್ ನಿಕೋಬಾರ್ ದ್ವೀಪಗಳು. ಇನ್ನೊಂದ್ಯಾವುದು? ಲಕ್ಷದ್ವೀಪಗಳು. ಅಂಡೋಮಾನ್ ನಿಕೋಬಾರ್, ಇನ್ನೊಂದು ಲಕ್ಷದ್ವೀಪಗಳು. ಅಂಡೋಮಾನ್ ನಿಕೋಬಾರ 204 ದ್ವೀಪಗಳಿದ್ರೆ ಲಕ್ಷದ್ವೀಪ 43 ಅದಾವ ನೋಡಿ. ಅಂಡೋಮಾನ್ ನಿಕೋಬಾರ 204 ಇದ್ರ ಲಕ್ಷದ್ವೀಪ 43. ಅಂಡೋಮಾನ್ ನಿಕೋಬಾರದ ವಿಸ್ತೀರ್ಣ ಎಷ್ಟಿದೆ? ಯಾರು ಹೇಳ್ತಾರೆ ನೋಡಮ್ಮ? ಎಕ್ಸಲೆಂಟ್. ಅಂಡೋಮಾನ್ ನಿಕೋಬಾರದ ವಿಸ್ತೀರ್ಣ ಎಷ್ಟಿದೆ ಅಂದ್ರ 8249 ಚದರ ಕಿಲೋಮೀಟರ್. 8249 ಚದರ ಕಿಲೋಮೀಟರ್ ಅಂಡೋಮಾನ್ ನಿಕೋಬಾರ್ ಇದ್ರೆ ಲಕ್ಷದ್ವೀಪದ ವಿಸ್ತೀರ್ಣ ಎಷ್ಟಿದೆ? ಎಸ್, 32 ನೋಡಿ. ಎಲ್ಲಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತ್ಯಂತ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವಂದ್ರ
ಲಕ್ಷದ್ವೀಪ. ಲಕ್ಷದ್ವೀಪ ಅತ್ಯಂತ ಚಿಕ್ಕದಾಗಿರುವಂತ ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಅತ್ಯಂತ ದೊಡ್ಡದಾಗಿರುವಂತ ಕೇಂದ್ರಾಡಳಿತ ಪ್ರದೇಶ ಅಂದ್ರ ಜಮ್ಮು ಮತ್ತು ಕಾಶ್ಮೀರ್. ಜಮ್ಮು ಕಾಶ್ಮೀರ ಅತ್ಯಂತ ದೊಡ್ಡದಾಗಿರುವಂತ ಕೇಂದ್ರಾಡಳಿತ ಪ್ರದೇಶ ಆದ್ರ ಚಿಕ್ಕದಾಗಿರುವಂತ ಕೇಂದ್ರಾಡಳಿತ ಪ್ರದೇಶ ಅಂದ್ರ ಲಕ್ಷದ್ವೀಪ. ಅದಕ್ಕೆ ಲಕ್ಷದ್ವೀಪದ ಪ್ರವಾಸೋದ್ಯಮ ಇಲಾಖೆ ಘೋಷವಾಕ್ಯ ಏನು ಗೊತ್ತಾ? 99% ಫನ್, 1% ಲ್ಯಾಂಡ್. 99% ಫನ್ ಆದ್ರೆ 1% ಲ್ಯಾಂಡ್. ಯಾವುದು? ಲಕ್ಷದ್ವೀಪದ ಪ್ರವಾಸೋದ್ಯಮ ಇಲಾಖೆ ಘೋಷವಾಕ್ಯ. ಓಕೆ, ಈಗ ನಾವು ಅಂಡಮಾನ್ ನಿಕೋಬಾರವನ್ನು ತೆಗೆದುಕೊಂಡಾಗ ಭಾರತ ದೇಶ, ಇದು ನೋಡಿ, ಉತ್ತರ ಅಂಡಮಾನ್, ಮಧ್ಯ ಅಂಡಮಾನ್, ದಕ್ಷಿಣ ಅಂಡಮಾನ್, ಚಿಕ್ಕ ಅಂಡಮಾನ್, ಕಾರ್ ನಿಕೋಬಾರ್, ಲಿಟಲ್ ನಿಕೋಬಾರ್, ಗ್ರೇಟ್ ನಿಕೋಬಾರ್. ಪ್ಲೀಸ್ ಬರ್ಕೊಳ್ಳಿ, ಬರ್ಕೋಬೇಕು ಚೆನ್ನಾಗಿ. ಎಷ್ಟೋ ಜನ ಕೋಚಿಂಗ್ ಹೋಗಕ್ ಆಗಲ್ಲ, ಅಂತವ್ರಿಗೆ ಬಹಳ ಹೆಲ್ಪ್ ಆಗ್ತದ. ಎಷ್ಟೋ ಜನ ತಾಯಂದಿರು, ನಮ್ಮ ಅಕ್ಕ ತಂಗಿಯವರು, ಗೃಹಿಣಿ ಹೆಣ್ಣು ಮಕ್ಕಳು ಮನೆಯಲ್ಲಿ ಕುತ್ಕೊಂಡು ನೋಟ್ಸ್ ಮಾಡ್ಕೋತಾರೆ. ಅವ್ರಿಗೆಲ್ಲ ಅನುಕೂಲ ಆಗ್ತದೆ. ನೀವು ಉಳಿದವರು ಎಲ್ಲ 2-3 ಕೋಚಿಂಗ್ ತಗೊಂಡಿರ್ತೀರಿ, ನೀವೆಲ್ಲ ಪರ್ಫೆಕ್ಟ್ ಆಗಿರ್ತೀರಿ. ದಯವಿಟ್ಟು ನೀವು ಅವ್ರಿಗೆ ಸಹಕಾರ ಕೊಡಬೇಕು. ನೋಡಿ, ಅಂಡಮಾನ್ ನಿಕೋಬಾರವನ್ನ 2 ಭಾಗ ಮಾಡ್ತೀವಿ. ಇದು ನೋಡಿ, ಉತ್ತರ ಅಂಡಮಾನ್, ಮಧ್ಯ ಅಂಡಮಾನ್, ದಕ್ಷಿಣ ಅಂಡಮಾನ್, ಚಿಕ್ಕ ಅಂಡಮಾನ್, ಕಾರ್ ನಿಕೋಬಾರ್, ಲಿಟಲ್ ನಿಕೋಬಾರ್, ಗ್ರೇಟ್ ನಿಕೋಬಾರ್. ಉತ್ತರ ಅಂಡಮಾನ್, ಮಧ್ಯ ಅಂಡಮಾನ್, ದಕ್ಷಿಣ ಅಂಡಮಾನ್, ಚಿಕ್ಕ ಅಂಡಮಾನ್, ಕಾರ್ ನಿಕೋಬಾರ್, ಲಿಟಲ್ ನಿಕೋಬಾರ್, ಗ್ರೇಟ್ ನಿಕೋಬಾರ್. ಅಂಡಮಾನ್ ಮತ್ತು ನಿಕೋಬಾರ್ಗಳನ್ನು ಬೇರ್ಪಡಿಸುವ ಕಾಲುವೆ ಯಾವುದಂತ ಕ್ವಶನ್ ಆಗಿದೆ. 2-3-4 ಸರಿ ಕ್ವಶನ್ ಆಗಿದೆ. ಎಸ್, ವೆರಿ ಗುಡ್. 10 ಡಿಗ್ರಿ ಚಾನಲ್ ನೋಡಿ, 10 ಡಿಗ್ರಿ ಕಾಲುವೆ, 10 ಡಿಗ್ರಿ ಚಾನಲ್. ಅಂಡಮಾನ್ ನಿಕೋಬಾರವನ್ನು ಬೇರ್ಪಡಿಸುವ ಕಾಲುವೆ ಯಾವಂದ್ರೆ 10 ಡಿಗ್ರಿ ಚಾನಲ್. ಓಕೆ, ದಕ್ಷಿಣ ಅಂಡಮಾನ್ ಮತ್ತು ಚಿಕ್ಕ ಅಂಡಮಾನ್ಗಳನ್ನು ಬೇರ್ಪಡಿಸುವ ಕಾಲುವೆ ಇದೆ ನೋಡಿ, ಇದು. ದಕ್ಷಿಣ ಅಂಡಮಾನ್ ಮತ್ತು ಚಿಕ್ಕ ಅಂಡಮಾನ್ಗಳನ್ನು ಬೇರ್ಪಡಿಸುವ ಕಾಲುವೆ ಯಾವಂದ್ರ ಡೆಕ್ಕನ್ ಪ್ಯಾಸೇಜ್ ನೋಡಿ. ಡೆಕ್ಕನ್ ಪ್ಯಾಸೇಜ್, ಡೆಕ್ಕನ್ ಪ್ಯಾಸೇಜ್. ದಕ್ಷಿಣ ಅಂಡಮಾನ್ ಮತ್ತು ಚಿಕ್ಕ ಅಂಡಮಾನ್ಗಳನ್ನು ಬೇರ್ಪಡಿಸುವ ಕಾಲುವೆ ಯಾವಂದ್ರ ಡೆಕ್ಕನ್ ಪ್ಯಾಸೇಜ್. ಅಂಡಮಾನ್ ನಿಕೋಬಾರ್ಗಳನ್ನು ಬೇರ್ಪಡಿಸುವ ಕಾಲುವೆ ಯಾವಂದ್ರ 10 ಡಿಗ್ರಿ ಚಾನಲ್. ಅಂಡಮಾನಕ್ಕೆ ಸಮೀಪವಾದ ದೇಶ ಯಾವುದು? ಯಾರು ಹೇಳ್ತಾರೆ? ಅಂಡಮಾನಕ್ಕೆ ಸಮೀಪವಾದ ದೇಶ, ಶಬಾಷ್, ವೆರಿ ಗುಡ್, ವೆರಿ ಗುಡ್. ಮಯನ್ಮಾರ್ ನೋಡಿ, ಮಯನ್ಮಾರ್. ಹಿಂಗ ಕ್ವಶನ್ ಕೇಳ್ತಾನೆ, ಆನ್ಸರ್ ಮಾಡಿ. ಮಯನ್ಮಾರ್ ಪಕ್ಕದಲ್ಲಿ ಬಾಂಗ್ಲಾದೇಶ ಇದೆ, ಬಾಂಗ್ಲಾ. ನಿಕೋಬಾರ್ಗೆ ಸಮೀಪವಾದ ದೇಶ, ಎಸ್, ನಿಕೋಬಾರ್ಗೆ ಸಮೀಪವಾದ ದೇಶ ಯಾವಂದ್ರ ಇಂಡೋನೇಷಿಯಾ. ಇಂಡೋನೇಷಿಯಾ. ನಿಕೋಬಾರಕ್ಕೆ ಸಮೀಪವಾದ ದೇಶ ಯಾವಂದ್ರ ಇಂಡೋನೇಷಿಯಾ. ಅಂಡಮಾನಕ್ಕೆ ಸಮೀಪವಾದ ದೇಶ ಮಯನ್ಮಾರ್ ಆದ್ರ ನಿಕೋಬಾರಕ್ಕೆ ಸಮೀಪವಾದ ದೇಶ ಇಂಡೋನೇಷಿಯಾ. ಜಾವಾ, ಸುಮತ್ರಾ, ಇಂಡೋನೇಷಿಯಾ ಇವೆಲ್ಲ ಏನಪ್ಪಾ ಅಂದ್ರೆ ನಿಕೋಬಾರಕ್ಕೆ ಸಮೀಪವಾಗಿರುವಂತ ದೇಶ. ಅಂಡಮಾನ್ ನಿಕೋಬಾರದ ರಾಜಧಾನಿ ಯಾವುದು? ಶಬಾಷ್, ಪೋರ್ಟ್ ಬ್ಲೇಯರ್. ಪೋರ್ಟ್ ಬ್ಲೇಯರ್, ಪೋರ್ಟ್ ಬ್ಲೇಯರ್. ಅಂಡಮಾನ್ ನಿಕೋಬಾರದ ರಾಜಧಾನಿ ಪೋರ್ಟ್ ಬ್ಲೇಯರ್. ಆ ಪೋರ್ಟ್ ಬ್ಲೇಯರ್ ಯಾವ ಅಂಡಮಾನ ಸಮೀಪ ಕಂಡು ಬರುತ್ತದೆ? ಎಲ್ಲಿ ಕಂಡು ಬರ್ತದೆ ಅದು? ಶಬಾಷ್, ದಕ್ಷಿಣ ಅಂಡಮಾನ್ ಇದೆ ನೋಡಿ ಪೋರ್ಟ್ ಬ್ಲೇಯರ್. ಪೋರ್ಟ್ ಬ್ಲೇಯರ್ ಎಂಬುದು ದಕ್ಷಿಣ ಅಂಡಮಾನದಲ್ಲಿ ಕಂಡು ಬರುತ್ತದೆ. ದಕ್ಷಿಣ ಅಂಡಮಾನದಲ್ಲಿ ಪೋರ್ಟ್ ಬ್ಲೇಯರ್ ಕಂಡು ಬರುತ್ತದೆ. ನಿಮಗೆ ಬರ್ಕೊಳಕ್ ಆಗ್ಲಿಲ್ಲ ಅಂದ್ರೂ ಸುಮ್ ಕುಂದ್ರಿ, ನಾ ನೋಟ್ಸ್ ಮಾಡಿ ಹಾಕ್ತೀನಿ ಗ್ರೂಪಿಗೆ, ಓಕೆನಾ? ಬರ್ಕೊಳಕ್ ಆಗ್ಲಿಲ್ಲ ಬರ್ಕೊಡ್ರಿ, ಎಷ್ಟು ಸಾಧ್ಯ ಅಷ್ಟು ಬರ್ಕೊಡ್ರಿ. ಬರ್ಕೊಳಕ್ ಆಗ್ಲಿಲ್ಲ ಅಂದ್ರ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ನೋಟ್ಸ್ ಮಾಡಿ ಹಾಕ್ತೀನಿ, ನೀವು ಸಮಾಧಾನ.
ಅಂಡೋಮಾನ್ ನಿಕೋಬಾರದ ರಾಜಧಾನಿ ಪೋರ್ಟ್ ಬ್ಲೇರ್. ದಕ್ಷಿಣ ಅಂಡೋಮಾನದಲ್ಲಿ ಕಂಡು ಬರ್ತದೆ. ದಕ್ಷಿಣ ಅಂಡೋಮಾನ್. ಅಂಡೋಮಾನ್ ನಿಕೋಬಾರದಲ್ಲಿ 2 ಪ್ರಮುಖವಾಗಿರುವಂತಹ ಜ್ವಾಲಾಮುಖಿ ಶಿಖರಗಳು ಕಂಡು ಬರ್ತವೆ. ಇವು ಎಕ್ಸಾಮ್ ಕ್ವಶನ್ ಆಗಿದೆ. ಇಲ್ಲಿ ಒಂದು ಜ್ವಾಲಾಮುಖಿ ಶಿಖರ ಇದೆ, ಇಲ್ಲೊಂದು ಜ್ವಾಲಾಮುಖಿ ಶಿಖರ ಇದೆ. ಅದರ ಕೆಳಭಾಗದಲ್ಲಿ ಇನ್ನೊಂದು ಜ್ವಾಲಾಮುಖಿಯ ಶಿಖರವನ್ನು ನೋಡ್ತೀವಿ ನಾವು. 2 ಜ್ವಾಲಾಮುಖಿಯ ಶಿಖರಗಳು, ಒಂದು ಬ್ಯಾರನ್, ಇನ್ನೊಂದು ನಾರಕೊಂಡಂ. ಒಂದು ಬ್ಯಾರನ್, ಇನ್ನೊಂದು ನಾರ್ಕೊಂಡಂ. ಬ್ಯಾರನ್ನ ಇದು ಭಾರತ ದೇಶದ ಜೀವಂತ ಜ್ವಾಲಾಮುಖಿ. ಭಾರತ ದೇಶದ ಜೀವಂತ ಜ್ವಾಲಾಮುಖಿ ಯಾವ್ದಂದ್ರೆ ಬ್ಯಾರನ್. ನಾರ್ಕೊಂಡಂ ಇದೆಯಲ್ಲ, ಇದು ನಿದ್ರಿಸುತ್ತಿರುವ ಜ್ವಾಲಾಮುಖಿ. ಭಾರತ ದೇಶದಲ್ಲಿ ನಿದ್ರಿಸುತ್ತಿರುವ ಜ್ವಾಲಾಮುಖಿ ಅಂದ್ರೆ ನಾರ್ಕೊಂಡಂ. ಬ್ಯಾರನ್ ಇದೆಯಲ್ಲ, ಇದು ಭಾರತ ದೇಶದ ಜೀವಂತ ಜ್ವಾಲಾಮುಖಿ. ಆ ಜೀವಂತ ಜ್ವಾಲಾಮುಖಿ ಎಲ್ಲಿಂದ ಎಲ್ಲಿವರೆಗೆ ಅಂದ್ರ ಮಯನ್ಮಾರದಿಂದ ಇಂಡೋನೇಷ್ಯಾದವರೆಗೆ ಏಕ ಸರಪಣಿಯಿಂದ ಕೂಡಿದೆ ನೋಡಿ. ಮಯನ್ಮಾರದಿಂದ ಇಂಡೋನೇಷ್ಯಾದವರೆಗೆ ಏಕ ಸರಪಣಿಯಿಂದ ಕೂಡಿದೆ. ಏಕ ಸರಪಣಿಯಿಂದ ಕೂಡಿದೆ ಒಂದು. ಇನ್ನೊಂದು ವಿಶೇಷ ಏನಂತಂದ್ರೆ, ಈ ಬ್ಯಾರನ್ ಇದೆಯಲ್ಲ, ದಕ್ಷಿಣ ಏಷ್ಯಾದ ಸಕ್ರಿಯ ಜ್ವಾಲಾಮುಖಿ. ದಕ್ಷಿಣ ಏಷ್ಯಾದ ಸಕ್ರಿಯ ಜ್ವಾಲಾಮುಖಿ ಯಾವ್ದಂದ್ರೆ ಬ್ಯಾರನ್. ದಕ್ಷಿಣ ಏಷ್ಯಾದ ಸಕ್ರಿಯ ಜ್ವಾಲಾಮುಖಿ ಯಾವ್ದಂದ್ರ ಬ್ಯಾರನ್. ಜಾಗೃತ ಜ್ವಾಲಾಮುಖಿ ಅಂತ ಕರಿತೀವಿ. ಮಯನ್ಮಾರದಿಂದ ಇಂಡೋನೇಷ್ಯಾದವರೆಗೆ ಇದೊಂದು ಏಕ ಸರಪಣಿಯಿಂದ ಕೂಡಿದ್ದು, ಇದೊಂದು ಸಕ್ರಿಯ ಜ್ವಾಲಾಮುಖಿಯಾಗಿದೆ. ಬ್ಯಾರನ್ ಭಾರತ ದೇಶದ ಜೀವಂತ ಜ್ವಾಲಾಮುಖಿ. ನಿದ್ರಿಸುತ್ತಿರುವ ಜ್ವಾಲಾಮುಖಿ ಯಾವ್ದಂದ್ರ ನಾರ್ಕೊಂಡಂ. ಜೀವಂತ ಜ್ವಾಲಾಮುಖಿ ಯಾವ್ದಂದ್ರ ಬ್ಯಾರನ್. ನಿದ್ರಿಸುತ್ತಿರುವುದು ನಾರ್ಕೊಂಡಂ, ಆದ್ರೆ ಜೀವಂತ ಜ್ವಾಲಾಮುಖಿ ಬ್ಯಾರನ್. ಅಂಡೋಮಾನ್ ನಿಕೋಬಾರದಲ್ಲಿ ಗರಿಷ್ಠ ಪ್ರಮಾಣದ ಅರಣ್ಯ ಇದೆ. ಅದು ಅತ್ಯಂತ ಹೆಚ್ಚಿನ ಪ್ರಮಾಣ. ಇಲ್ಲಿ ಸರಿಸುಮಾರು ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳದಾವ ಯಾರು ಹೇಳ್ತಾರೆ? ಅಂಡೋಮಾನ್ ನಿಕೋಬಾರದಲ್ಲಿ ರಾಯಲ್ ಅವರೇ ಕರೆಕ್ಟ್ ಆನ್ಸರ್, ಬ್ಯೂರೋ ಅವರೇ ಕರೆಕ್ಟ್ ಆನ್ಸರ್. 9 ರಾಷ್ಟ್ರೀಯ ಉದ್ಯಾನವನಗಳದ ನೋಡಿ. ಅಂಡೋಮಾನ್ ನಿಕೋಬಾರದಲ್ಲಿ 9 ರಾಷ್ಟ್ರೀಯ ಉದ್ಯಾನವನಗಳದಾವೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಇದೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಾಷ್ಟ್ರೀಯ ಉದ್ಯಾನವನ ಇದೆ, ಸೌತ್ ಬಟೇನ್ ರಾಷ್ಟ್ರೀಯ ಉದ್ಯಾನವನ ಇದೆ. ಸೌತ್ ಬಟೇನ್ ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ, ಇದು 300 ಚದರ ಮೀಟರ್ ವಿಸ್ತೀರ್ಣ ಇದೆ. 300 ಚದರ ಮೀಟರ್ ಚೆಮ್ಮಿ ಅಂತ ಕರಿತೀವಿ. ಇಡೀ ಭಾರತ ದೇಶದಲ್ಲಿ ಅತ್ಯಂತ ಚಿಕ್ಕದಾಗಿರುವಂತ ರಾಷ್ಟ್ರೀಯ ಉದ್ಯಾನವನ ಯಾವ್ದಂದ್ರ ಈ ಸೌತ್ ಬಟೇನ್ ಅಂತ ಕರೀತಾರಲ್ಲ, ಸೌತ್ ಬಟೇನ್ ಅನ್ನುವುದು ಭಾರತ ದೇಶದಲ್ಲಿ ಅತ್ಯಂತ ಚಿಕ್ಕದಾಗಿರುವಂತ ರಾಷ್ಟ್ರೀಯ ಉದ್ಯಾನವನ. ದೇಶದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಅಂದ್ರೆ ಹೆಮಿಸ್. ಹೆಮಿಸ್ ದೇಶದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ. ಆದ್ರೆ ಅತ್ಯಂತ ಚಿಕ್ಕದಾಗಿರುವಂತ ರಾಷ್ಟ್ರೀಯ ಉದ್ಯಾನವನ ಯಾವ್ದಂದ್ರ ಅದು ಸೌತ್ ಬಟೇನ್, ಅಂಡೋಮಾನ್ ನಿಕೋಬಾರದಲ್ಲಿ ಕಂಡು ಬರ್ತದೆ. ಅಂಡೋಮಾನ್ ನಿಕೋಬಾರದಲ್ಲಿ ಕಂಡು ಬರುವ ಬುಡಕಟ್ಟು ಜನಾಂಗ ಯಾವ್ದಂತ ಕ್ವಶನ್ ಕೇಳೋಣ. ಫೇಮಸ್ ಬುಡಕಟ್ಟು ಜನಾಂಗ ಇದೆ. ಅಂಡೋಮಾನ್ ನಿಕೋಬಾರದಲ್ಲಿ 2 ಪ್ರಮುಖವಾದ ಬುಡಕಟ್ಟು ಜನಾಂಗ ಅದಾವೆ. ಒಂದು ಶಾಂಪಿಯನ್ ಜನಾಂಗ ಮತ್ತು ಜರ್ವಾ ಜನಾಂಗ. ಶಾಂಪಿಯನ್ ಮತ್ತು ಜರ್ವಾ ಜನಾಂಗ. ಜರ್ವಾ ಮತ್ತು ಶಾಂಪಿಯನ್. ಪ್ರಮುಖವಾದಂತ ಬುಡಕಟ್ಟು ಜನಾಂಗದಲ್ಲಿ ಶಾಂಪಿಯನ್ ಮತ್ತು ಹೌದು, ಆಕ್ಚುಲಿ ಮೂಲ ನಿಗ್ರೋ ಜನಾಂಗ ಅಂದ್ರೆ ಅಂಡೋಮಾನ್ ನಿಕೋಬಾರ್. ಗಿಡ್ಡನೆಯ ದೇಹ, ಕಪ್ಪು ಮೈ ಬಣ್ಣ, ಚಪ್ಪಟೆಯ ಮೂಗು, ದಪ್ಪನೆಯ ತುಟಿ, ಅಗಲವಾದ ಹಣೆ, ಗುಂಗುರು ಕೂದಲು. ಇಲ್ಲ ಅವ್ರು ನೋಡಕ್ ಗಿಡ್ಡನೆಯ ದೇಹ, ಕಪ್ಪು ಮೈ ಬಣ್ಣ, ಚಪ್ಪಟೆಯ ಮೂಗು, ದಪ್ಪನೆಯ ತುಟಿ, ಅಗಲವಾದ ಹಣೆ. ಅವರನ್ನು ಮೂಲ ನಿವಾಸಿಗರು ಅಂತ ಕರೀತಾರೆ. ಮೂಲ ನಿವಾಸಿಗರು, ಭಾರತ ದೇಶದ ಮೂಲ ನಿವಾಸಿಗರು ಯಾರಂದ್ರೆ ಈ ಒಂದು ನಿಗ್ರಿಟೋ ಜನಾಂಗ. ನಿಗ್ರಿಟೋ ಜನಾಂಗ ಕಂಡು ಬರದೆ ಇಲ್ಲೇ ಈ ಭಾಗದಲ್ಲಿ, ಅಂಡೋಮಾನ್ ಮತ್ತು ನಿಕೋಬಾರದಲ್ಲಿ. ಗಿಡ್ಡನೆಯ ದೇಹ, ಕಪ್ಪು ಮೈ ಬಣ್ಣ, ಚಪ್ಪಟೆಯ ಮೂಗು, ದಪ್ಪನೆಯ ತುಟಿ, ಅಗಲವಾದ ಹಣೆ,
ಗುಂಗುರು ಕೂದಲು. ಪಾಠ ಹೇಳಿ ಒಳ್ಳೆ ನೀವ್ ಅದಿರಲ್ಲ ನಿಮ್ಮಂಗ ಅಂದ್ರ ಅಂಡೋಮಾನ್ ಮತ್ತು ನಿಕೋಬಾರ್. ಅಂಡೋಮಾನ್ ನಿಕೋಬಾರವನ್ನು ಬೇರ್ಪಡಿಸುವ ಕಾಲ ಯಾವ್ದಾದ್ರೆ 10 ಡಿಗ್ರಿ ಚಾನಲ್ ನೋಡಿ. ದಕ್ಷಿಣ ಅಂಡೋಮಾನ್ ಹಾಗೂ ಚಿಕ್ಕ ಅಂಡೋಮಾನಗಳನ್ನು ಬೇರ್ಪಡಿಸುವ ಕಾಲವೇ ಡೆಂಕನ್ ಪ್ಯಾಸೇಜ್. ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಅಂಡೋಮಾನ್ ನಿಕೋಬಾರದಲ್ಲಿ ಒಂದು ಜೈಲ್ ಇದೆ, ಸೆಲ್ಯುಲಾರ್ ಅನ್ನುವಂತ ಜೈಲ್. ಈಗ ಪ್ರೆಸೆಂಟ್ ಅದಕ್ಕೆ ಏನಂತ ಹೆಸರು ಕರೀತಾರೆ ಹೇಳ್ರಿ? ಕಾಲಾಪಾನಿ ಜೈಲ್. ಎಕ್ಸಲೆಂಟ್. ಕಾಲಾಪಾನಿ ವಿ ಡಿ ಸಾವರ್ಕರ್ ಅನ್ನೋರು ಬಂಧಿಸಿದ್ದು ಜೈಲ್ ಅದ ಕಾಲಾಪಾನಿ. ಕಾಲಾಪಾನಿ ಅನ್ನುವಂತ ಜೈಲ್ ಇದೆಯಲ್ಲ, ಇಲ್ಲಿ ವಿನಾಯಕ್ ದಾಮೋದರ್ ಸಾವರ್ಕರ್ ಆಗಿರಬಹುದು, ಅನೇಕ ನಾಯಕರನ್ನು ಬಂಧಿಸ್ತಾರೆ. ಹಾಗಾದ್ರೆ ಸೆಲ್ಯುಲಾರ್ ಜೈಲಿನಲ್ಲಿ ಸತ್ತಂತ ವೈಸರ ಯಾರು ಅಂತ ಕ್ವಶನ್ ಕೇಳೋಣ ರೈಲ್ವೆ ಇಲಾಖೆಗೆ. ಎಸ್, ವೆರಿ ಗುಡ್. ಲಾರ್ಡ್ ಮೇಯೋ ಅನ್ನುವಂತ ವ್ಯಕ್ತಿ ಅಧಿಕಾರಾವಧಿಯಲ್ಲಿ ಕೊಲೆಯಾಗಿರುವಂತ ವ್ಯಕ್ತಿ ಆತ, ಲಾರ್ಡ್ ಮೇಯೋ. ಅಫ್ಘಾನಿಸ್ತಾನದ ಕೈದಿಯಾಗಿರುವಂತ ಅಲಿ ಅನ್ನುವಂತ ವ್ಯಕ್ತಿ ಆತನನ್ನು ಕೊಲೆ ಮಾಡ್ತಾನೆ. ಅಫ್ಘಾನಿಸ್ತಾನದ ಕೈದಿ ಅಲಿ ಅನ್ನುವಂತ ವ್ಯಕ್ತಿ ಲಾರ್ಡ್ ಮೇಯೋ ಅನ್ನುವಂತ ವ್ಯಕ್ತಿಯನ್ನು ಕೊಲೆ ಮಾಡ್ತಾನೆ. ಅಧಿಕಾರಾವಧಿಯಲ್ಲಿ ಕೊಲೆಯಾಗಿರುವಂತ ಒಬ್ಬ ವೈಸರಾಯ ಯಾರಂದ್ರ ಲಾರ್ಡ್ ಮೇಯೋ. ನಮ್ಮ ದೇಶಕ್ಕೆ ವಿಶೇಷವಾಗಿ ಈ ಒಂದು ಜನಗಣತಿಯನ್ನು ಆರಂಭ ಮಾಡಿದಂತ ವ್ಯಕ್ತಿ ಆತ, ಲಾರ್ಡ್ ಮೇಯೋ. 1872ರಲ್ಲಿ ಆತನ ಕೊಲೆ ಆಗ್ತದೆ. ಕಾಲಾಪಾನಿ ಅನ್ನುವಂತ ಜೈಲ್ ಫೇಮಸ್ ಇದೆ ಇಲ್ಲಿ. ಅಂಡೋಮಾನ್ ನಿಕೋಬಾರ್ ಬಹಳ ವಿಶಿಷ್ಟವಾಗಿರುವಂತ ಒಂದು ಭೂ ಪ್ರದೇಶ ಅಂಡೋಮಾನ್ ನಿಕೋಬಾರ. ಇಡೀ ನಮ್ಮ ಭಾರತ ದೇಶದಲ್ಲಿ ಕೇಂದ್ರಾಡಳಿತ ಪ್ರದೇಶ ಇದೆಯಲ್ಲ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತ್ಯಂತ ಕಡಿಮೆ ಜನಸಾಂದ್ರತೆ ಹೊಂದಿರುವಂತ ಪ್ರದೇಶ ಇದು. ಬರೇ 46 ಜನಸಾಂದ್ರತೆ ಇದೆ ಇಲ್ಲಿ. 46 46. ಲಕ್ಷದ್ವೀಪ ಹೋಗೋಣ, ಮುಗಿಸ್ಬಿಡಮ್ ಈ ಚಾಪ್ಟರ್ ಇವತ್ತು. ಲಕ್ಷದ್ವೀಪ ನೋಡಿ. ಇನ್ನೊಂದು ವಿಶೇಷ, ಅಂಡೋಮಾನ್ ನಿಕೋಬಾರ್ ಎಂತ ದ್ವೀಪ ಅಂತ ಕ್ವಶನ್ ಆಗಿದೆ ಒಂದ್ಸರಿ. ಅಂಡೋಮಾನ್ ನಿಕೋಬಾರ ಅದಲ್ಲ, ಇದು ಜ್ವಾಲಾಮುಖಿಯಿಂದ ನಿರ್ಮಾಣಗೊಂಡಿದ್ದು ನೋಡಿ. ಜ್ವಾಲಾಮುಖಿಯಿಂದ ನಿರ್ಮಾಣಗೊಂಡಿದೆ, ಜ್ವಾಲಾಮುಖಿ. ಅದೇ ಲಕ್ಷದ್ವೀಪ ಹೋದಾಗ ಲಕ್ಷದ್ವೀಪ ಹವಳ ದಿನ್ನಿಗಳಿಂದ ನಿರ್ಮಾಣಗೊಂಡಿದೆ. ಹವಳ ದಿನ್ನಿಗಳು, ಹವಳದ ದ್ವೀಪಗಳು ಅಂತ ಕರೀತಾರೆ. ಹವಳ ದ್ವೀಪಗಳು 32 ಲಕ್ಷ ದ್ವೀಪಗಳಲ್ಲಿ ಚದರ ಕಿಲೋಮೀಟರ್ ಇದೆ. ಆಮೇಲೆ ಲಕ್ಷದ್ವೀಪದಲ್ಲಿ ಅತ್ಯಂತ ಪ್ರಮುಖವಾಗಿರುವಂತ ದ್ವೀಪಗಳು ಯಾವಂದ್ರ ಮಿನಿಕಾಯಿ, ಮತ್ತೆ ಕರವತ್ತಿ, ಮಿನಿಕಾಯಿ, ಕಣ್ಣಾನೂರು ದ್ವೀಪಗಳು, ಯಾರ ಮಾವಿನಕಾಯಿ ನಾವು ನೀ ಅದೇ ಬರ್ಕೋ, ಮಾವಿನಕಾಯಿ ಅಂತ ಬರ್ಕೋ. ಕಣ್ಣಾನೂರು, ಕರವತ್ತಿ, ಮಿನಿಕಾಯಿ ದ್ವೀಪಗಳು. ಯಾರವ ಕುಮಾರಿ ಶಾಂತ ಬರಿ ಅಂದ್ರ ಕರಿಮಾರಿ ಶಾಂತ ಅಂತ ಬರ್ತ. ಭಾರತ ರಷ್ಯಾದೊಂದಿಗೆ ಅನ್ಯೋನ್ಯ ಸಂಬಂಧ ಹೊಂದಿದೆ. ಭಾರತ ರಷ್ಯಾ ದೋಷದೊಂದಿಗೆ ಅನ್ಯೋನ್ಯ ಸಂಬಂಧ ಹೊಂದಿದ್ದು ಬರ್ಕೋಣ. ಕಮೆಂಟ್ ಭಾಗಿಸ್ತೇವೆ. ಎಷ್ಟೋ ಮಂದಿ ಕಡೆ ಬೈಸ್ಕೊಂಡಿ ನಾವು. ರಾತ್ರಿ 11 ಗಂಟೆಗೆ ಕ್ಲಾಸ್ ತಗೊಂಡಾಗ ಪಕ್ಕದ ಓಣೆ ಬೈದ್ ಹೋಗ್ಯಾರ, ಲ್ಯಾಪ್ಟಾಪ್ ಮುಂದ್ ಕೂತಿ ಯಾಕಿಂದ ಹುಚ್ಚುತ್ತಾರ ಅಂತೇಳಿ. ಮಂದಿ ಸುತ್ತಮುತ್ತ ಯಾರು ಮಂದಿ ಅಲ್ಲ,
ಒಬ್ಬನೇ ಕುತ್ಕೊಂಡು ಲ್ಯಾಪ್ಟಾಪ್ ಮುಂದೆ ಯಾಕೆ ಹಿಂಗ್ ನಡೀತಿ? ಹವಳ ದ್ವೀಪಗಳು 32 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು. ಮೀನಿಕಾಯಿ ದ್ವೀಪ, ಕಣ್ಣಾನೂರು ದ್ವೀಪ. ಹಾಗಾದ್ರೆ ಲಕ್ಷದ್ವೀಪಕ್ಕೆ ಸಮೀಪವಾದ ದೇಶ ಯಾವುದು? ಲಕ್ಷದ್ವೀಪಕ್ಕೆ ಸಮೀಪವಾದ ದೇಶ ಯಾವುದು? ಎಕ್ಸಲೆಂಟ್, ಮಾಲ್ಡೀವ್ಸ್ ನೋಡಿ, ಮಾಲ್ಡೀವ್ಸ್. ಹಾಗಾದ್ರೆ ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪಗಳನ್ನು ಬೇರ್ಪಡಿಸುವ ಕಾಲುವೆ ಯಾವುದು? ಎಕ್ಸಲೆಂಟ್, 8 ಡಿಗ್ರಿ ಚಾನಲ್ ನೋಡಿ, 8 ಡಿಗ್ರಿ ಚಾನಲ್. 8 ಡಿಗ್ರಿ ಚಾನಲ್ ಇದೆಯಲ್ಲ, ಇದು ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ಗಳನ್ನ ಬೇರ್ಪಡಿಸುವಂತ ಕಾಲುವೆ. ಅಮೀನ್ ದೀವ್ ಮೀನಿಕಾಯಿ, ಅಮೀನ್ ದೀವ್ ಮೀನಿಕಾಯಿಗಳನ್ನು ಬೇರ್ಪಡಿಸುವ ಕಾಲುವೆ ಯಾವುದು? 9 ಡಿಗ್ರಿ ಚಾನಲ್. 9 ಡಿಗ್ರಿ ಚಾನಲ್ ಕ್ವಶನ್ ಆಗಿದೆ ನೋಡಿ. 9 ಡಿಗ್ರಿ ಚಾನಲ್ ಅಮೀನ್ ದೀವ್ ಮತ್ತು ಮೀನಿಕಾಯಿಗಳನ್ನ ಬೇರ್ಪಡಿಸುವ ಕಾಲುವೆ ಯಾವ್ದಂದ್ರ 9 ಡಿಗ್ರಿ ಚಾನಲ್. ಇವು ನೆನಪಿಟ್ಬಿಡಿ, 9 ಡಿಗ್ರಿ ಚಾನಲ್, 8 ಡಿಗ್ರಿ ಚಾನಲ್ ಕ್ವಶನ್ ಆಗಿವೆ ಎಲ್ಲ ಇವು. 8 ಡಿಗ್ರಿ ಚಾನಲ್, 9 ಡಿಗ್ರಿ ಚಾನಲ್, 10 ಡಿಗ್ರಿ ಚಾನಲ್, 8 ಡಿಗ್ರಿ ಚಾನಲ್, 9 ಡಿಗ್ರಿ ಚಾನಲ್, 10 ಡಿಗ್ರಿ ಚಾನಲ್. 8 ಡಿಗ್ರಿ ಚಾನಲ್ ಏನನ್ನು ಬೇರ್ಪಡಿಸ್ತದೆ? ಮಾಲ್ಡೀವ್ಸ್ ಮತ್ತು ಮೀನಿಕಾಯಿ. 9 ಡಿಗ್ರಿ ಚಾನಲ್ ಲಕ್ಷದ್ವೀಪ ಮತ್ತು ಮೀನಿಕಾಯಿ. 10 ಡಿಗ್ರಿ ಚಾನಲ್ ಅಂಡೋಮಾನ್ ಮತ್ತು ನಿಕೋಬಾರ್. ಲಕ್ಷದ್ವೀಪದ ರಾಜಧಾನಿ ಕವರತ್ತಿ ನೋಡಿ. ಇಡೀ ಭಾರತ ದೇಶದಲ್ಲಿ ಇದೊಂದು ವಿಶಿಷ್ಟವಾದ ಸಾಕ್ಷರತೆ ಹೊಂದಿರುವಂತಹ ರಾಜ್ಯ ಲಕ್ಷದ್ವೀಪ. ಕರವತ್ತಿ. ಮೀನುಗಾರಿಕೆ ಜಾಸ್ತಿ ಇದೆ. ಕಡಿಮೆ ಜನಸಾಂದ್ರತೆ ಹೊಂದಿದ್ದು ಅಂಡೋಮಾನ್ ನಿಕೋಬಾರ್. ಗರಿಷ್ಠ ಜನಸಾಂದ್ರತೆ ಹೊಂದಿದ್ದು ದೆಹಲಿ. ಇಲ್ಲಿಗೆ ನೋಡಿ. 2ನೇ ಚಾಪ್ಟರ್ ಬಹಳ ದಿನದ ಬಹುದಿನದ ಕನಸದ. 2ನೇ ಚಾಪ್ಟರ್ ಮುಗಿಬೇಕು ಅಂತೇಳಿ ಇವತ್ತು ಮುಗೀತು.